ರೈಟ್ ಟು ಫ್ರೀಡಮ್. ವಿಧಿ 19ರಿಂದ 22. ವಿಧಿ 19ರಿಂದ 22 ಸ್ವತಂತ್ರದ ಹಕ್ಕುಗಳು. ಸ್ವತಂತ್ರದ ಹಕ್ಕುಗಳು. ಓಕೆ, ಬಹಳ ಇಂಪಾರ್ಟೆಂಟ್ ಆಗಿ ನೀವು ಅರ್ಥ ಮಾಡ್ಕೋಬೇಕು ಸ್ವತಂತ್ರದ ಹಕ್ಕುಗಳನ್ನ. ಯಾಕಂದ್ರೆ ಸಾಕಷ್ಟು ಬಾರಿ ಇವುಗಳಿಂದ ನಮಗೆ ಪ್ರಶ್ನೆ ಬರ್ತದೆ. ಮೊದಲಿಗೆ ಯಾವ ವಿಧಿಯನ್ನ ನೋಡೋಣ? ವಿಧಿ 19. ವಿಧಿ 19. ವಿಧಿ 19 ಎಷ್ಟು ಹಕ್ಕುಗಳನ್ನ ನೀಡುತ್ತದೆ? ಮೂಲವಾಗಿ 7 ಹಕ್ಕುಗಳಿದ್ವು. ಪ್ರಸ್ತುತ ಎಷ್ಟು ಹಕ್ಕುಗಳಿವೆ? 6 ಹಕ್ಕುಗಳಿವೆ. ರೈಟ್. ಯಾವ್ಯಾವ ಹಕ್ಕುಗಳು? ಮೊದಲನೇದಾಗಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವತಂತ್ರದ ಹಕ್ಕು. ಸ್ವತಂತ್ರದ ಹಕ್ಕು. ಎರಡನೇದಾಗಿ ಯಾವುದು? ಶಾಂತಿಯುತವಾಗಿ ಮತ್ತು ಶಸ್ತ್ರಾಸ್ತ್ರ ರಹಿತವಾಗಿ ಸಭೆ ಸೇರುವ ಹಕ್ಕು. ಮೂರನೇದು ಸಂಘ ಅಥವಾ ಸಂಸ್ಥೆ ಅಥವಾ ಸಹಕಾರ ಸಂಘಗಳನ್ನ ರಚಿಸುವ ಹಕ್ಕು. ನಾಲ್ಕನೇದು ಭಾರತದಾದ್ಯಂತ ಸಂಚರಿಸುವ ಹಕ್ಕು. ಐದನೇದಾಗೇನು? ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಹಕ್ಕು. ಆಸ್ತಿಯನ್ನ ಸಂಪಾದಿಸುವ ಮತ್ತು ಪರಭಾರೆ ಮಾಡುವ ಹಕ್ಕು. ಏಳನೇದಾಗಿ ಯಾವುದೇ ಉದ್ಯೋಗ, ವೃತ್ತಿ, ವ್ಯಾಪಾರ, ವ್ಯವಹಾರ ಮಾಡುವ ಹಕ್ಕು. ಓಕೆ, ಒಟ್ಟು 7 ಹಕ್ಕುಗಳಿವೆ. 7 ಹಕ್ಕುಗಳಲ್ಲಿ ಯಾವ ಹಕ್ಕನ್ನ ನಾವು ತೆಗೆದುಹಾಕಿದೀವಿ? 6ನೇ ಹಕ್ಕನ್ನ 1978ರ 44ನೇ ತಿದ್ದುಪಡಿ ಮೂಲಕ ತೆಗೆದುಹಾಕಲಾಗಿದೆ. ಸೊ ಈಗ ಎಷ್ಟು ಉಳಿದಿದೆ? ಈಗೆಷ್ಟು? 7 ಇದ್ದಿದ್ದು ಇವಾಗ 6 ಮಾತ್ರ ಉಳಿದಿದೆ. ಇಲ್ಲಿ ನೋಡ್ರಿ, ಇವು ಎಲ್ಲರಿಗೂ ಅವೈಲೇಬಲ್ ಇದೆಯಾ ಅಥವಾ ಕೇವಲ ಪ್ರಜೆಗಳಿಗೆ ಮಾತ್ರನ? ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ 15, 16, 19, 29, 30. 15, 16, 19, 29, 30 ಕೇವಲ ಪ್ರಜೆಗಳಿಗೆ. ಹೀಗಾಗಿ ಈ ಹಕ್ಕು ಕೂಡ ಕೇವಲ ಪ್ರಜೆಗಳಿಗೆ ನೀಡಬಹುದು. ಹೌದಾ? ಫಾರ್ ಇಂಡಿಯನ್ಸ್ ಓನ್ಲಿ. ಬಹಳ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೋಬೇಕು.
ಪ್ರಸ್ತುತ ಎಷ್ಟು ಹಕ್ಕುಗಳಿವೆ? 6 ಹಕ್ಕುಗಳಿವೆ. ಬರ್ಕೊಳ್ರಿ, ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬರ್ಕೊಂಡ್ರೆ ಎಲ್ಲರೂ? ಯಾಕಂದ್ರೆ ಇಲ್ಲಿ ಬರ್ದೇ ಬಿಟ್ಟಿದ್ದಾರೆ 19A 19(1) ಇವೆಲ್ಲ ABCD, ಇವು ABCD ಆಗ್ಬೇಕು. ABCDEFG ಮಾಡ್ತೀವಿ. ಇದು 1 ಭಾರತೀಯ ಪೌರರಿಗೆ ಹಕ್ಕುಗಳು. ಬೇಗ ಬರ್ಕೊಳ್ರಿ. PDF ಇರುತ್ತೆ. ಮುಗಿತಾ ಎಲ್ಲರದು? ಮಧುಸೂದನ್ ಬೇಗ ಬರ್ಕೋಬೇಕು. ನೋಟ್ಸ್ ಕೊಡಲ್ವಾ ಸರ್? ಸೀರಿಯಸ್, ಸುಮ್ಮನೆ ಪ್ರಶ್ನೆ ಕೇಳಬೇಡ. ಇದೇನಿದು ಬರೆಯಕತ್ತಿದ್ದು? ಸುಮ್ಮ ಬರ್ತಾನ, ಸುಮ್ಮ ಕಮೆಂಟ್ ಮಾಡ್ತಾನ. ಓಕೆ, ಸೊ ಇಲ್ಲಿ ನೋಡ್ರಿ, ಕೆಲವೊಂದಿಷ್ಟು ಇದಕ್ಕೂ ಕೂಡ ನಿಬಂಧನೆಗಳಿವೆ, ಇದಕ್ಕೂ ಕೂಡ ನಿಬಂಧನೆಗಳಿವೆ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಯಾವ ರೀತಿ ನಿಬಂಧನೆಗಳು? ರೈಟ್, ಯಾವ ರೀತಿ ನಿಬಂಧನೆಗಳು? ಮೊದಲು ಒಂದೊಂದಾಗಿ ನೋಡೋಣ, ಆಮೇಲೆ ನಿಬಂಧನೆಗಳನ್ನ ನೋಡೋಣ. ಮೊದಲನೇದೇನು? 19(1)A ಏನಿದೆ? ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಹಿಂಗಂದ್ರೆ ಏನು? ಪ್ರತಿಯೊಬ್ಬ ಪ್ರಜೆಗೂ ತನ್ನ ಅನಿಸಿಕೆಗಳನ್ನ, ತನ್ನ ಅಭಿಪ್ರಾಯಗಳನ್ನ ಯಾವುದೇ ಮಾಧ್ಯಮದ ಮೂಲಕ ಹಂಚಿಕೊಳ್ಳುವ ಹಕ್ಕಿದೆ. ನಿರ್ಭಯವಾಗಿ, ನಿರ್ಭೀತವಾಗಿ ಯಾವುದೇ ಮಾಧ್ಯಮದ ಮೂಲಕ ತನ್ನ ಅನಿಸಿಕೆ, ಅಭಿಪ್ರಾಯ, ರೈಟ್, ಮಾತಿನ ಮೂಲಕ ಅಥವಾ ಬರವಣಿಗೆ ಮೂಲಕ ರೈಟ್, ಮುಕ್ತವಾಗಿ ಮತ್ತು ನಿರ್ಭೀತವಾಗಿ ಹಂಚ್ಕೋಬಹುದು. ನಿರ್ಭೀತವಾಗಿ ಹಂಚ್ಕೊಳ್ಳುತ್ತದೆ. ರೈಟ್, ಇದಷ್ಟೇ ಅಲ್ಲ, ಇವನ್ ಇದ್ರ ಜೊತೆಗೆ ನಾವು ಮಾಹಿತಿ ಪಡೆಯುವ ಸ್ವತಂತ್ರವನ್ನ ಕೂಡ ಕೊಡ್ತಾ ಇದ್ದೀವಿ. ಯಾವುದೇ ಒಂದು ವಿಷಯದ ಬಗ್ಗೆ ನಿಮ್ಗೆ ಮಾಹಿತಿ ಪಡಿಬೇಕು ಅಂದಾಗ ಅದಕ್ಕೂ ಕೂಡ ನಿಮ್ಮನ್ನ ಯಾರು ಸ್ಟಾಪ್ ಮಾಡುವಂತಿಲ್ಲ. ಹಾಗಾದ್ರೆ ನೀವು ಬರವಣಿಗೆ ಮೂಲಕ ಹೇಳ್ಬೋದು, ಮಾತಿನ ಮೂಲಕ ಹೇಳ್ಬೋದು ಅಂತಂದ್ರೆ ಮಾಧ್ಯಮ ಇಲ್ಲೇ ಬಂತ ಇಲ್ವ? ಸುಪ್ರೀಂ ಕೋರ್ಟ್ ಅದಕ್ಕೆ ಹೇಳ್ತದೆ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ? ರೈಟ್, ನೀವು ನಿಮ್ಮ ಅನಿಸಿಕೆಗಳನ್ನ ಪ್ರಚಾರ ಮಾಡುವುದು ಪತ್ರಿಕಾ ಸ್ವತಂತ್ರದ ಹಕ್ಕು, ವಾಣಿಜ್ಯ ಜಾಹೀರಾತುಗಳ ಸ್ವತಂತ್ರ,
ನೀವು ಜಾಹೀರಾತು ಮಾಡಬಹುದು, ಸ್ವತಂತ್ರ. ಆಮೇಲೆ ನಿಮ್ಮ ದೂರವಾಣಿ ಕದ್ದಾಲಿಕೆ ವಿರುದ್ಧ ಸ್ವತಂತ್ರ, ಕದ್ದಾಲಿಕೆ ವಿರುದ್ಧದ ಸ್ವತಂತ್ರ ಎಲ್ಲ ಇದರಲ್ಲೇ ಒಳಗೊಡುತ್ತೆ. ಓಕೆ, ದೂರವಾಣಿ ಕದ್ದಾಲಿಕೆ, ಈಗ ನಿಮ್ದು ಯಾರ್ದಾದ್ರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ರೆ ಅದರ ವಿರುದ್ಧ ಕೂಡ ನಿಮ್ಗೆ ಸ್ವತಂತ್ರ ಇರುತ್ತೆ, ರೈಟ್. ಆಮೇಲೆ ಈ ಬಂದ್ ವಿರುದ್ಧದ ಹಕ್ಕು, ಬಂದ್ ಅಥವಾ ಹರ್ತಾಳ ಮಾಡಿದ್ರೆ ಅದರ ವಿರುದ್ಧದ ಹಕ್ಕಿದೆ, ವಿರುದ್ಧದ ಹಕ್ಕು. ಮೌನ ವಹಿಸುವ ಹಕ್ಕು ಕೂಡ ಇದರಲ್ಲೇ ಬರುತ್ತೆ. ಹೆಂಗ ಮಾತಾಡುವ ಹಕ್ಕಿದೆ ಹಂಗೆ ಮೌನ ವಹಿಸುವ ಹಕ್ಕು ಕೂಡ ಇದೆ, ರೈಟ್. ಪತ್ರಿಕೆಗಳನ್ನ ನಿರ್ಬಂಧಿಸುವುದರ ವಿರುದ್ಧದ ಹಕ್ಕು, ವಿರುದ್ಧ ಹಕ್ಕಿದೆ ನಿಮಗೆ, ರೈಟ್. ಪ್ರತಿಭಟನೆ ಮಾಡುವ ಹಕ್ಕು, ಪ್ರತಿಭಟನೆ ಅಥವಾ ಪಿಕೆಟಿಂಗ್ ಮಾಡುವ ಹಕ್ಕು. ಇಲ್ಲಿ ಆಲ್ರೆಡಿ ಹೇಳಿದ್ದೇನೆ ನಾನು, ಮಾಹಿತಿ ಪಡೆಯುವ ಸ್ವತಂತ್ರದಲ್ಲಿ ನೀವು ಸರ್ಕಾರದ ಮಾಹಿತಿಯನ್ನ ಕೂಡ ಪಡಿಬಹುದು. ಸುಪ್ರೀಂ ಕೋರ್ಟ್ ಎಲ್ಲಾ ಹಕ್ಕುಗಳು ಇದರಲ್ಲೇ ಬರ್ತದೆ ಅಂತೇಳಿ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಎಲ್ಲಾ ಹಕ್ಕುಗಳು ಇದರಲ್ಲೇ ಬರ್ತವೆ ಅಂತ ಹೇಳ್ತಾರೆ. ಸೊ ಬರೀ ವಾಕ್ ಸ್ವತಂತ್ರ ಅಂತಂದ್ರೆ ನಿಮ್ಗೆ ಮಾತಾಡುವ ಸ್ವತಂತ್ರ ಇಲ್ಲ, ಮೌನವಾಗಿರುವ ಸ್ವತಂತ್ರ ಕೂಡ ಇದೆ. ನಿಮ್ಗೆ ಯಾರಾದ್ರೂ ಒಂದು ಪ್ರಶ್ನೆಯನ್ನ ಕೇಳಿದ್ರು, ನೀವು ಅದಕ್ಕೆ ಆನ್ಸರ್ ಮಾಡ್ಲಿಲ್ಲ ಅಂತಂತಂದ್ರೆ ಅದು ನಿಮ್ಮ ಸ್ವತಂತ್ರ. ಅದು ಹೆಂಗ ನಿಮ್ಗೆ ಮಾತಾಡುವ ಸ್ವತಂತ್ರ ಇದೆ, ಅದು ಮಾತಾಡದೇ ಇರೋದು ನಿಮ್ಮ ಸ್ವತಂತ್ರ. ಹಂಗೆ ನಿಮ್ಮ ಗೌಪ್ಯತೆ ಏನಿದೆ ಅದು ಕೂಡ ಒಂದ್ ರೀತಿ ನಿಮ್ಮ ಸ್ವತಂತ್ರ. ನೀವು ದೂರವಾಣಿಗೆ ಮಾತಾಡುವಾಗ ಬೇರೆಯವರು ಕದ್ದಾಲಿಕೆ ಮಾಡುವಂತಿಲ್ಲ, ಸುಮ್ನೆ ಏನನ್ನೋ ನಿರ್ಬಂಧ ಮಾಡುವಂತಿಲ್ಲ, ಪುಸ್ತಕಗಳನ್ನ ನಿಷೇಧ ಮಾಡುವಂತಿಲ್ಲ. ಪುಸ್ತಕಗಳನ್ನ, ಯಾಕಂದ್ರೆ ನೀವು ಬರೆದಿರ್ತಕ್ಕಂಥ ಪುಸ್ತಕಗಳು ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕೆ ನೀವು ಬರೆದಿರ್ತೀರಿ. ಸೊ ಹೀಗಾಗಿ ಅವುಗಳನ್ನ ಕೂಡ ಮಾಡಬಾರ್ದು, ರೈಟ್. ರೈಟ್. ಕ್ಲಿಯರ್ ಇದೆಯಾ? ಸುಕ್ಕ ಸುನಿಲ್, ಹೆಂಗ್ ಬೇಕಂಗ್ ಮಾತಾಡಬಹುದು ಅಂದ್ರ ಬಾಯಲ್ಲಿ ಮಾತಾಡ, ಇಷ್ಟೇನಾ ಸರ್? ಇನ್ನೂ ಇದೆ, ಬರ್ಕೊಳ್ರಿ ಇದನ್ನ ಫಸ್ಟ್. ಇವೆಲ್ಲ ಸ್ವತಂತ್ರವನ್ನ ನಿಮಗೆ ಕೊಡ್ತಾರ, ಆದ್ರೆ ಇದಕ್ಕೂ ಕೂಡ ಸಮಂಜಸವಾದ ನಿಬಂಧನೆಗಳಿರ್ತವೆ, ರೈಟ್. ಇದಕ್ಕೂ ಕೂಡ ನಿಮಗೆ ಏನಿರ್ತವ? ಸಮಂಜಸವಾದ ನಿಬಂಧನೆಗಳಿರ್ತವೆ. ಸುಮ್ನೆ ಮಾತಾಡುವಂಗಿಲ್ಲ. ಅದಕ್ಕೆ ನೋಡ್ರಿ, ಸೀರಿಯಸ್ ಅವರಿಗೆ ವಿಧಿ 19 ಕೊಡಬಾರ್ದಾಗಿತ್ತು, ರೈಟ್. ಅವರಿಗೆ ಕೊಟ್ಟು ಬಿಟ್ಟರೆ ವಿಧಿ 19 ಲಾಸ್ಟ್ ಒನ್. ಪ್ರತಿಭಟನೆ ಮಾಡುವ ಹಕ್ಕು. ಯಾವುದೇ ಒಂದು ಸಂಘಟನೆ ವಿರುದ್ಧ ನೀವು ಪ್ರತಿಭಟನೆ ಮಾಡಬಹುದು, ಅದು ಹಾಗಂತೇಳಿ ಮುಷ್ಕರ ಮಾಡುವಂತಿಲ್ಲ, ಪ್ರತಿಭಟನೆ ಮಾಡಬಹುದು. ಶಾಂತಿಯುತ ಪ್ರತಿಭಟನೆ, ಪಿಕೆಟಿಂಗ್ ಮಾಡುವ ಹಕ್ಕು ಕೂಡ ಇರ್ತದೆ ನಿಮಗೆ. ಪಿಕೆಟಿಂಗ್ ಅಂತಂದ್ರೇನು? ಶಾಂತಿಯುತ ಪ್ರತಿಭಟನೆ. ಓಕೆ, ಇದಕ್ಕೆ ಯಾವ ರೀತಿ ನಿರ್ಬಂಧಗಳಿವೆ? ಮಾಧುರಿ, ದಿಸ್ ಈಸ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಯು ಕ್ಯಾನ್ ಸ್ಪೀಕ್ ಆರ್ ಎಕ್ಸ್ಪ್ರೆಸ್ ಎನಿಥಿಂಗ್ by writing it or by vocally and without any fear. This also includes a right to access information. So Supreme Court in various cases has decided that publishing your views, freedom of press, freedom of commercial advertisements, freedom against phone tapping, freedom against hartal or strike. These all freedoms were implicit inside this Article 19. ಉದ್ರು ಹೇಳ
तुम्हें क्या भी बोले तो बोलना, क्या भी सुने तो सुनना, तुम्हें लिखना बोले तो लिख सकते हैं, वो भी निडर होके तुम्हें लिख सकते हैं। तुम्हें क्या भी बोल सकते हैं, वत्ता अच्छा एच इंपॉर्टेंट देखो, क्या भी बोल सकते हैं, भी थोड़ा सा उसमें रिस्ट्रिक्शंस रहते हैं, ಸಾಕ ಏನೇನು ಇದ್ರ ಮೇಲೆ ನಿರ್ಬಂಧಗಳಿವೆ? ನಿರ್ಬಂಧಗಳು 19(2) ಅಡಿಯಲ್ಲಿ ಏನ್ ನಿರ್ಬಂಧ ಇದೆ? 19(2) ಅಡಿಯಲ್ಲಿ ಏನ್ ನಿರ್ಬಂಧ ಇದೆ? ಓಕೆ, ನೀವು ಹೇಳುವಂತಹ ಒಂದು ಮಾತು ಯಾವುದರ ವಿರುದ್ಧ ಆಗಿರಬಾರ್ದು. ರೈಟ್, ಯಾವುದರ ವಿರುದ್ಧ ಆಗಿರಬಾರ್ದು? ದೇಶದ ಸಾರ್ವಭೌಮತೆ ಮತ್ತು ಸಮಗ್ರತೆ, ರಾಜ್ಯದ ಭದ್ರತೆ, ವಿದೇಶಗಳೊಂದಿಗಿನ ಮೈತ್ರಿಯುತ ಸಂಬಂಧ, ರೈಟ್, ಸಾರ್ವಜನಿಕ ಶಾಂತಿ, ರೈಟ್, ಆಮೇಲೆ ಏನು, ನೈತಿಕತೆ ಮತ್ತು ಸಭ್ಯತೆ, ನ್ಯಾಯಾಂಗ ನಿಂದನೆ, ಮಾನಹಾನಿ ಅಥವಾ ಅಪರಾಧವೆಸಗಲು ಪ್ರಚೋದನೆ ಆಧಾರಗಳ ಮೇಲೆ ನಿರ್ಬಂಧ ವಿಧಿಸಬಹುದು. ರೈಟ್, ಇವೆಲ್ಲದ್ರ ಮೇಲೂ, ಇವೆಲ್ಲ ಮಾನಹಾನಿ, ನೀವು ಯಾರದು ಮಾನಹಾನಿ ಮಾಡುವಂಗಿಲ್ಲ, ಯಾರಿಗೂ ಅಪರಾಧ ಮಾಡ್ಲಿಕ್ಕೆ ಪ್ರಚೋದನೆ ನೀಡುವಂತಿಲ್ಲ, ದೇಶದ ಸಾರ್ವಭೌಮತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುವಂತಿಲ್ಲ, ಸೆಕ್ಯೂರಿಟಿ, ಭಾರತದ ಭದ್ರತೆ ಮೇಲೆ ಯಾವುದೇ ರೀತಿ ಧಕ್ಕೆ ತರುವಂತಿಲ್ಲ, ವಿದೇಶಗಳೊಂದಿಗಿನ ಮೈತ್ರಿಯುತ ಸಂಬಂಧದ ಬಗ್ಗೆ ನೀವು ಯಾವುದೇ ರೀತಿ ಧಕ್ಕೆ ತರುವಂತಿಲ್ಲ. ಇವೆಲ್ಲ ಏನು ವಿಧಿ 19(2) ಇವೆಲ್ಲ ಉಲ್ಲೇಖ ಇದೆ. ಧರ್ಮದ ಬಗ್ಗೆ ಅವಹೇಳನಕಾರಿ ಮಾಹಿತಿ ಇದೆಯಲ್ಲ, ಮಾನಹಾನಿ ಅಥವಾ ಸಾರ್ವಜನಿಕ ಶಾಂತಿಯನ್ನ ಅದು ಉಲ್ಲಂಘನೆ ಮಾಡ್ತದೆ. ರೈಟ್, ಸೊ ಇವೆಲ್ಲ ಈಗ ನೀವು ಏನೇ ಮಾತಾಡಿದ್ರು ಇವೆಲ್ಲವನ್ನ ನೀವು ಏನ್ ಮಾಡಬಾರ್ದು, ಉಲ್ಲಂಘನೆ ಮಾಡಬಾರ್ದು. ಏನೇ ಮಾಡಿದ್ರು ಕೂಡ ಇವೆಲ್ಲವನ್ನ ಏನ್ ಮಾಡಂಗಿಲ್ಲ, ಉಲ್ಲಂಘನೆ ಮಾಡಿದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಅವರು ಇದರ ಮೇಲೆ ಕಾನೂನುಗಳನ್ನ ಮಾಡಬಹುದು. ಉಲ್ಲಂಘನೆ ಮಾಡಿದ್ರೆ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಿ ಕಾನೂನುಗಳನ್ನ ಮಾಡಬಹುದು. ಸೊ ಬಹಳ ಇಂಪಾರ್ಟೆಂಟ್ ಇದು, ಇದನ್ನ ಅರ್ಥ ಮಾಡ್ಕೊಬೇಕು. ಓಕೆ, ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ. ಯಾರ್ದು ಮಾನನಷ್ಟ ಮಾಡಿರ್ತೀರಿ, ಖಾಸಗಿ ವ್ಯಕ್ತಿಗಳು ಅವರೇ ಹಾಕ್ತಾರೆ. ಸರ್ಕಾರ ಆದ್ರೆ ಸೀದಾ UAPA ಅಂತೇಳಿ ಒಳಗೆ ಹಾಕಿಬಿಡುತ್ತೆ. ಆಮೇಲೆ ನೋಡ್ರಿ, ಹಲವಾರು ಸುಪ್ರೀಂ ಕೋರ್ಟ್ ನಲ್ಲೂ ಇದ್ರ ಬಗ್ಗೆ ಕೇಸ್ಗಳು ನಡೆದೋಗಿವೆ. ಫೋನ್ ಟ್ಯಾಪಿಂಗ್ ವಿರುದ್ಧ ಕೇಸ್ ನಡೆದಿದೆ. ಮಾಹಿತಿ ಹಕ್ಕು, ನಮಗೆ ಮಾಹಿತಿ ಹಕ್ಕು ಇವಾಗ ಸಿಕ್ಕಿದೆ. ಬುಕ್ ನಿರ್ಬಂಧಗಳು, ಪುಸ್ತಕ ನಿರ್ಬಂಧದ ಮೇಲೆ ಒಂದು ಕೇಸ್ ಇತ್ತು. ರೈಟ್, ಯಾವುದು ಈ ಮಲಯಾಳಿ ಲೇಖಕ ಯಾರು, ಎನ್ ಹರೀಶ್ ಅವ್ರದ್ದು, ಎನ್ ಹರೀಶ್ ಕೃತಿ ಆಗಿರ್ತಕ್ಕಂಥ ಮೀಶಕ್ಕೆ ನಿರ್ಬಂಧ ಹೇರಬೇಕು ಅಂತೇಳಿ ಯಾರು ವರ್ಸಸ್ ಯಾರು, ಎನ್ ರಾಧಾಕೃಷ್ಣನ್ ಇವರು ಅಪ್ಲಿಕೇಶನ್ ಹಾಕಿದ್ರು. ಅವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ,
ಸಕಾರಣವಿಲ್ಲದೆ ನಿರ್ಬಂಧ ಹೇರುವಂತಿಲ್ಲ. ಸಕಾರಣವಿಲ್ಲದೆ ನಿರ್ಬಂಧ ಹೇರುವಂತಿಲ್ಲ. ಸೊ ಯಾವುದೇ ನಿಮ್ಮ ಹಕ್ಕೇನಿದೆ, ನಿಮ್ಮ ಬರೆಯುವ ಸ್ವತಂತ್ರ ಆಗಿರ್ಬೋದು, ನಿಮ್ಮ ಮಾತನಾಡುವ ಸ್ವತಂತ್ರವಾಗಿರ್ಬೋದು, ಇದನ್ನ ಯಾವುದು ಸರ್ಕಾರ ಸಕಾರಣವಿಲ್ಲದೆ ಕಿತ್ತುಕೊಳ್ಳುವಂಗಿಲ್ಲ. ಆದ್ರೆ ಅವು 19/2 ಯಾವುದೇ ವಿಷಯವನ್ನ ಉಲ್ಲಂಘನೆ ಮಾಡಬಾರದು. ಅರ್ಥ ಆಯ್ತಾ? ಇದರ ವಿರುದ್ಧ ಯಾವ್ಯಾವ ಕೇಸ್ ರಿಟ್ ಹಾಕ್ಬೋದು, ಅಲ್ಲ ಸರ್ಕಾರ ಯಾವ ಕೇಸ್ ಹಾಕ್ಬೋದು, ಅದು ಸರ್ಕಾರದ ಮೇಲೆ ಡಿಪೆಂಡ್. ಯಾವ ಕಾನೂನು ಇದೆ ಅದರ ಮೇಲೆ ಕೇಸ್ ಹಾಕ್ಬೋದು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಪುಸ್ತಕಗಳು ಬ್ಯಾನ್ ಆಗಿವೆ ಭಾರತದಲ್ಲಿ, ಸಾಕಷ್ಟು ಕೃತಿಗಳು ಬ್ಯಾನ್ ಆಗಿವೆ, ಸಾಕಷ್ಟು ಕೃತಿಗಳು ಬ್ಯಾನ್ ಆಗಿದೆ. ಓಕೆ, ಸೊ ಪ್ರಶ್ನೆ ಕೇಳ್ತಾರೆ, ಮಾಹಿತಿ ಹಕ್ಕು ಯಾವ ಹಕ್ಕಿನ ಅಡಿಯಲ್ಲಿ ಬರುತ್ತದೆ? ರೈಟ್, ಮಾಹಿತಿ ಹಕ್ಕು ಯಾವ ಹಕ್ಕಿನ ಅಡಿಯಲ್ಲಿ ಬರ್ತದೆ? 19(1)(a). 19(1)(a) 2ರಲ್ಲಿ ಬರಲ್ಲ, 1ರಲ್ಲಿ ಬರುತ್ತೆ. ಸೊ ಇಲ್ಲಿ ಮಾತಾಡುವ ಹಕ್ಕಿದೆ, ಹಂಗೆ ಮಾತನಾಡದೇ ಇರುವ ಹಕ್ಕಿದೆ, ಹಂಗೆ ಕೇಳುವ ಹಕ್ಕಿದೆ, ಕೇಳದೇ ಇರುವ ಹಕ್ಕು ಕೂಡ ಇದೆ. ಸೊ ಒಬ್ಬ ವಿದ್ಯಾರ್ಥಿ ಒಂದು ಹೈಕೋರ್ಟ್ ನಲ್ಲಿ ಹಾಕಿಬಿಟ್ಟಿದ್ದ, ಸರ್ ನನಗೆ ಕ್ಲಾಸ್ ಕೇಳುವ ಹಕ್ಕಿಲ್ಲ, ಬಲವಂತದಿಂದ ಕೇಳುವಂತೆ ಮಾಡ್ತಾ ಇದ್ದಾರೆ ಅಂತ. ನನಗೆ ಕ್ಲಾಸ್ ಕೇಳುವ ಮೂಡಿಲ್ಲ, ಬಲವಂತದಿಂದ ಕೇಳುವಂತೆ ಮಾಡ್ತಾ ಇದ್ದಾರೆ, ಇದು ನನ್ನ 19(1)(a) ಉಲ್ಲಂಘನೆ ಅಂತ ಹೇಳಿದ ನಾವು. 19(1)(a) ಉಲ್ಲಂಘನೆ ಅಂತಂದ. ಅದಕ್ಕೆ ನ್ಯಾಯಾಲಯ ಚಾಟಿ ಏಟು ಕೊಡ್ತವನಿಗೆ. ಅಡ್ಮಿಷನ್ ಯಾಕೆ ಮಾಡಿಸ್ಬೇಕಾಗಿತ್ತು ಕ್ಲಾಸ್ಗಳಿಗೆ? ಮನ್ಯಾಗ ಕೂತ್ಕೊ, ನಿನಗೆ ಯಾರು ಬೇಡ ಅಂದಾರ? ರೈಟ್, ಕ್ಲಿಯರ್ ಇದೆಯಾ? ಕ್ಲಿಯರ್, ಇದನ್ನ ಅರ್ಥ ಆಯ್ತಾ ಎಲ್ಲರಿಗೂ? 19(1)(a) ಮೇಲೆ ಇರತಕ್ಕಂತ ಪ್ರಮುಖ ನಿರ್ಬಂಧಗಳು. ಬೇರೆಯವರ ಬಗ್ಗೆ ಅವಹೇಳನ ಕೊಟ್ರೆ ಆ ಬುಕ್ ಬ್ಯಾನ್ ಮಾಡ್ತಾರ. ಅವ್ರ ಅಪ್ಲಿಕೇಶನ್ ಹಾಕಬೇಕು ಕೋರ್ಟ್ ನಲ್ಲಿ, ಇದು ಮಾನಹಾನಿ ಇದೆ ಅಂತ ಹೇಳಿ. ಸರ್ ಕೋರ್ಟ್ ನಲ್ಲಿ ಸಾಕ್ಷಿ ಕೇಳಿದಾಗ ನಾನು ಮೌನ ಮಾಡ್ತಿದ್ದೀನಿ ಅಂದ್ರೆ, ಕೋರ್ಟ್ ನಲ್ಲೂ ಹಕ್ಕಿರ್ತದೆ ನಿಮ್ಗೆ, ಏನೂ ಹೇಳದೆ ಸುಮ್ಮನಿರುವ ಹಕ್ಕು. ಸಲ್ಮಾನ್, ಕೋರ್ಟ್ ನಲ್ಲಿ ನಿಮ್ಗೆ ಏನೂ ಹೇಳದೆ ಸುಮ್ಮನಿರುವ ಹಕ್ಕಿರ್ತದೆ, ನೀವು ಅದನ್ನ ಕ್ಲೇಮ್ ಮಾಡಬಹುದು. ನಾನು ನಿಮ್ಮ ಲಾಯರ್ ಹೇಳಬಹುದು, 19 ವಿಧಿ 1(a) ಅನುಸಾರ ನಮ್ಮ ಕಕ್ಷಿದಾರ ಸುಮ್ಮನೆ ಇರ್ತಾನೆ. ಓಕೆ, ಇದು ಯಾರ್ಯಾರಿಗೆ ಅರ್ಥ ಆಗಿದೆ? ಇದು ಯಾರ್ಯಾರಿಗೆ ಅರ್ಥ ಆಗಿದೆ? ಯಾರ್ ಕಮೆಂಟ್ ನೋಡ್ಲಿ, ಏನ್ ನೋಡ್ಲಿ, ಡೌಟ್ ಬಾಕ್ಸ್ ನ ಕಳಿಸ್ರು ಸಪರೇಟ್ ಆಗಿ. ಸರ್ ಈಗ ಮುಸ್ಲಿಂ ಅಂಗಡಿಗಳನ್ನ ನಿರ್ಬಂಧ ಮಾಡ್ತಿದಾರಲ್ಲ ಸರ್, ಅದು ಎದರಲ್ಲಿ ಬರುತ್ತೆ? ಅಮ್ಮ, ಸರ್ಕಾರ ಮಾಡಿಲ್ಲ, ಅದನ್ನ ಖಾಸಗಿ ವ್ಯಕ್ತಿಗಳು ಮಾಡಿದ್ದಾರೆ. ಸರ್ಕಾರ ಮಾಡಿದ್ರೆ ಎದರಲ್ಲಿ ಬರ್ತದೆ ಅಂತ ಹೇಳ್ತಿದ್ದೇನೆ. ವಿಧಿ 19(1)(g) ಉಲ್ಲಂಘನೆ ಅದು. 19(1)(g) ಉಲ್ಲಂಘನೆ ಅದು. ಓಕೆ, ಲಾಸ್ಟ್ ಪಾಯಿಂಟ್ ರಿಪೀಟ್. ಲಾಸ್ಟ್ ಪಾಯಿಂಟ್ ಏನು? ಸಕಾರಣವಿಲ್ಲದೆ ನಿರ್ಬಂಧ ಹೇರುವಂತಿಲ್ಲ ಅಂತ ಹೇಳ್ತದೆ ಕೋರ್ಟ್. ಯಾವುದೇ ಪುಸ್ತಕಗಳನ್ನ ಹಂಗೆ ಸುಮ್ಮನೆ ಮಾಡಬಾರದು ನೀವು ಅಂತ. ಮಾಡಬಹುದಾ ಸರ್? ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಿಂಪಲ್. ಓಕೆ,
ಯಾರ್ಯಾರಿಗೆ ಅರ್ಥ ಆಗಿದೆ ಎಲ್ಲರೂ ಟ್ರೂ ಹಾಕ್ರಿ. ಯಾರ್ಯಾರಿಗೆ ಅರ್ಥ ಆಗಿದೆ ಬರ್ಕೊಂಡಿದ್ರಿ ಟ್ರೂ ಹಾಕ್ರಿ. ಸುಮ್ನೆ ಪಾಲ್ಸ್ ಹಾಕಿದ್ರೆ ಗೊತ್ತದ ನಿಮ್ಗೆ. ಎಲ್ಲರೂ ಪೋಲ್ ಹಾಕ್ರಿ ಬೇಗ. ಎಲ್ಲರೂ ಪೋಲ್ ಹಾಕ್ಬೇಕು. ಓಕೆ, ನೆಕ್ಸ್ಟ್ ಇನ್ನು 19(1)B ಏನ್ ಹೇಳ್ತದೆ? 19(1)B ಏನ್ ಹೇಳ್ತದೆ? ಶಾಂತಿಯುತವಾಗಿ ಶಸ್ತ್ರಾಸ್ತ್ರ ರಹಿತವಾಗಿ ಸಭೆ ಸೇರುವ ಸ್ವತಂತ್ರ. ಶಾಂತಿಯುತವಾಗಿ ಮತ್ತು ಶಸ್ತ್ರಾಸ್ತ್ರ ರಹಿತವಾಗಿ ಮಾಡಬಹುದು. ಇದರಲ್ಲಿ ನಿಮ್ಮ ಪ್ರತಿಭಟನೆ ಮಾಡುವ ಹಕ್ಕು, ಮೆರವಣಿಗೆ ಮಾಡುವ ಹಕ್ಕು, ರೈಟ್, ಪ್ರತಿಭಟನೆ ಮಾಡಬಹುದು, ಮೆರವಣಿಗೆ ಮಾಡಬಹುದು, ಎಲ್ಲವನ್ನ ಮಾಡಬಹುದು. ಆದರೆ ಅದು ಏನು ಕೇವಲ ಸಾರ್ವಜನಿಕ ಸ್ಥಳಗಳಲ್ಲಿ ಮಾತ್ರ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾತ್ರ ಮಾಡಬಹುದು. ನೀವು ಬೇರೆದವ್ರ ಮನೆಗೆ ಹೋಗಿ ಪ್ರತಿಭಟನೆ ಮಾಡುತ್ತಂತಂದ್ರೆ ಬೀಳ್ತಾವ. ಸಾರ್ವಜನಿಕ ಸ್ಥಳದಲ್ಲಿ ಏನೇನು ಮಾಡ್ಬೇಕನ್ನಿಸ್ತದ ಮಾಡಿ. ರೈಟ್, ಕ್ಲಿಯರ್ ಇದೆಯಾ? ಇದು ಕೂಡ ಬಹಳ ಇಂಪಾರ್ಟೆಂಟ್. ಹಂಗಂತೇಳಿ ನೀವು ಮಾಡಕ್ ಕೊಟ್ಟಾರಂತೇಳಿ ಸುಮ್ಮ ಹೋಗಿ ಹೊಡೆದಾಡೋದು ಬಿಡ್ಕಾಡೋದು ಇಲ್ಲ. ಇದಕ್ಕೆ ಯಾವ ರೀತಿ ನಿಬಂಧನೆಗಳು ಬರ್ತವೆ? ಎಂತ ಸಭೆಗಳನ್ನ ಮಾಡಬೇಕು, ಮಾಡಬಾರ್ದು? ಹಿಂಸಾತ್ಮಕವಾದ ಅಶಾಂತಿಯುತವಾದ ರಾಜ್ಯದ ಸಮಗ್ರತೆ, ಸಾರ್ವಭೌಮತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುವಂಥದ್ದು, ಧಕ್ಕೆ, ರೈಟ್, ಸಾರ್ವಜನಿಕ ಶಾಂತಿ, ಇವೆರಡನ್ನ ಎಲ್ಲಿ ಕೊಟ್ಟಿದ್ದಾರೆ? 19(3) ಕೊಟ್ಟಿದ್ದಾರೆ. ಇದೇನು ಮಾಡುವಂಗಿಲ್ಲ, ಇದೇನು ಮಾಡುವಂಗಿಲ್ಲ. ಭಾರತದ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತರುವಂಥದ್ದು ಅಥವಾ ಸಾರ್ವಜನಿಕ ಶಾಂತಿಯನ್ನ ಕದಡುವಂಥದ್ದು ಇದು ಇಲ್ಲ ಇದರಲ್ಲಿ. ಇದನ್ನು ಇಂಪ್ಲಿಸಿಟ್ ಆಗಿದೆ. ಇದು 19(3) ನೀಟಾಗಿ ಏನಿದೆ? ರಾಜ್ಯ ಸಾರ್ವಭೌಮತೆ ಮತ್ತು ಸಮಗ್ರತೆ ಧಕ್ಕೆ ಬರುವಂಥದ್ದು ಅಥವಾ ಸಾರ್ವಜನಿಕ ಶಾಂತಿಗೆ ಧಕ್ಕೆ ಆಗುವಂತಹ ಸಭೆಗಳನ್ನ ನೀವು ಸೇರುವಂತಿಲ್ಲ. ರೈಟ್, ಹಿಂಗೇನಾದ್ರೂ ನೀವು ಸಾರ್ವಜನಿಕ ಶಾಂತಿಗೆ ವಿರುದ್ಧವಾದ ಸಭೆಗಳನ್ನ ನಡೆಸಿದ್ರೆ ಅದು ಯಾವ ವಿಧಿ ಅಡಿಯಲ್ಲಿ ಬರುತ್ತದೆ? IPC ಸೆಕ್ಷನ್ 144. ಕೇಳಿದಿರಾ ಇದನ್ನ? ರೈಟ್, ಇದರಲ್ಲಿ 5ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಹೆಚ್ಚು ಸಭೆ ಸೇರುವಂತಿಲ್ಲ. ಕಾನೂನು ಅಥವಾ ಕಾನೂನು ಪ್ರಕ್ರಿಯೆ ವಿರೋಧಿಸುವಂತಿಲ್ಲ. ಮೂರನೇದ್ದೇನು? ಯಾವುದೇ ವ್ಯಕ್ತಿಯ ಆಸ್ತಿ ಬಲವಂತವಾಗಿ ವಶಪಡಿಸಿಕೊಳ್ಳುವಂಗಿಲ್ಲ. 4ನೇದ್ದೇನು? ಕಾನೂನು ಬಾಹಿರ ಕೃತ್ಯ ಎಸಗುವಂತೆ ಕೃತ್ಯ ಎಸಗಲು ಏನು ಮಾಡುವಂತಿಲ್ಲ? ಪ್ರಚೋದನೆ ನೀಡುವಂತಿಲ್ಲ. ಸರ್ಕಾರಿ ಅಧಿಕಾರಿಗಳಿಗೆ ತಡೆಯೊಡ್ಡುವಂತಿಲ್ಲ.
ಸೊ ಇದು IPC ಸೆಕ್ಷನ್ 144 ಪ್ರಕಾರ ಮತ್ತು 141 ಪ್ರಕಾರ, ಇವೆರಡರ ಪ್ರಕಾರ ಇವೆಲ್ಲ ಏನಾಗ್ತಾವ, ಕಾನೂನಾತ್ಮಕವಾಗಿ ಸಾಕಷ್ಟು ಇದಕ್ಕೆ ಏನಿದೆ ಅಂತಂದ್ರೆ ನಿಬಂಧನೆಗಳಿವೆ. ಇದು ಯಾವುದಕ್ಕಾಗಿ ಇದನ್ನ ಇಂಪೋಸ್ ಮಾಡ್ತಾರೆ, ಸಾರ್ವಜನಿಕ ಶಾಂತಿಗಾಗಿ. ನೆನಪಲ್ಲಿ ಇಟ್ಕೊಳ್ರಿ, ಇದು ಪ್ರಶ್ನೆ ಆಗಿದೆ. IPC 144 ನ ಉದ್ದೇಶ ಸಾರ್ವಜನಿಕ ಶಾಂತಿಯ ರಕ್ಷಣೆ, ಸಾರ್ವಜನಿಕ ಶಾಂತಿಯ ರಕ್ಷಣೆ. ಕರ್ಫ್ಯೂ ಅಂತ ಕರೀತಾರೆ, ಸುಗ್ರೀವಾಜ್ಞೆ ಅಂತ ಕರೀತಾರೆ. ಕ್ಲಿಯರ್ ಇದೆಯಾ? IPC ಅಂತಂದ್ರೆ ಭಾರತದ ದಂಡ ಸಂಹಿತೆ, ಇಂಡಿಯನ್ ಪಿನಲ್ ಕೋಡ್. ಬರ್ಕೊಳ್ರಿ, ನಿಧಾನ ಬರ್ಕೊಳ್ರಿ. ರಾಜ್ಯದ ನೋಡ್ರಿ ಎರಡೇ ಇದೆ. 19/3 ಅಡಿಯಲ್ಲಿ ರಾಜ್ಯದ ಸಾರ್ವಭೌಮತೆ ಮತ್ತು ಸಮಗ್ರತೆಗೆ ಧಕ್ಕೆ ಬರುವಂತಿಲ್ಲ, ಸಾರ್ವಜನಿಕ ಶಾಂತಿಯನ್ನ ಹಾಳು ಮಾಡುವಂತಿಲ್ಲ. ಇವೆರಡಿವೆ. ಅದರಲ್ಲಿ ಬಹಳ ಇದ್ದವು ನೀವು ನೋಡಿದ್ರೆ, ಮಾನಹಾನಿ, ನ್ಯಾಯಾಂಗ ನಿಂದನೆ, ರಾಜ್ಯದ ಸಾರ್ವಭೌಮತೆ, ಸಮಗ್ರತೆ, ಶಾಂತಿ, ಅದರಲ್ಲಿ ಬಹಳ ಇದ್ದು. ಇದರಲ್ಲಿ ಬರೀ ಎರಡೇ ಇದೆ. ವಿದೇಶದೊಂದಿಗಿನ ಶಾಂತಿಯುತ ಒಪ್ಪಂದಗಳು, ಸಭ್ಯತೆ, ನೈತಿಕತೆ, ಮಾನಹಾನಿ, ಅಪರಾಧಗಳಿಗೆ ಚಿತಾವಣೆ, ಇವೆಲ್ಲ ಇದು ಆದ್ರೆ ಇದರಲ್ಲಿ ಇವೆರಡೇ ಇದೆ. ಸಿಖ್ಖರು ಶಸ್ತ್ರ ಬಳಸಿ ಸಭೆ ಸೇರುತ್ತಾರೆ ಅಲ್ವಾ? ಯಾವ ಶಸ್ತ್ರ ಬಳಸಿ ಯಾರು ಸೇರ್ತಾರೆ? ಶಸ್ತ್ರ ಬಳಸಿ ಯಾರು ಸೇರೋದಿಲ್ಲ. ಶಂಕರ, ನೀವು ಶಾಂತಿಯುತವಾಗಿ ಶಸ್ತ್ರಾಸ್ತ್ರರಹಿತವಾಗಿ ಸಭೆ ಸೇರಬಹುದು ಸಾರ್ವಜನಿಕ ಸ್ಥಳಗಳಲ್ಲಿ, ಆದ್ರೆ ನಿಮ್ಮ ಸಭೆಯಿಂದ ರಾಜ್ಯದ ಸಾರ್ವಭೌಮತೆ ಮತ್ತು ಸಮಗ್ರತೆಗೆ ಧಕ್ಕೆ ಆಗಬಾರದು, ಜೊತೆಗೆ ಸಾರ್ವಜನಿಕ ಶಾಂತಿಗೆ ಧಕ್ಕೆ ಆಗಬಾರ್ದು. ಅದು ಧಾರ್ಮಿಕವಾದ ನಂಬಿಕೆ, ಅದು ಅವ್ರು ಇಟ್ಟುಕೊಂಡಿರ್ತಾರೆ. ಅದನ್ನ ಹಿಂಸೆಗೋಸ್ಕರ ತಂದಿರಲ್ಲ ಅವರು. 19/3 ಪ್ರಕಾರ 19/3 ಪ್ರಕಾರ ನಿಮ್ಮ ಸಭೆ ರಾಜ್ಯದ ಸಾರ್ವಭೌಮತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುವಂತಿಲ್ಲ, ಸಾರ್ವಜನಿಕ ಶಾಂತಿಯನ್ನ ಕದಡುವಂತಿಲ್ಲ. ಪ್ರಿಯಾಂಕಾ, 144 141 ಪ್ರಕಾರ ನಿಷೇಧಾಜ್ಞೆ ಹೇರಬಹುದು ಸರ್ಕಾರ ಕಾನೂನಾತ್ಮಕವಾಗಿ. ಅವಾಗ ನಿಮ್ಮ ಈ ಸಭೆ ಸೇರುವ ಸ್ವತಂತ್ರ ಮೊಟಕಾಗತ್ತೆ. ಓಕೆ, ಕಾಲ್ ಮಿ ಸರ್ ಕ್ವಶನ್ ಇದೆ ಇಲ್ಲ. 50ನೇ ನಿಮಿಷಕ್ಕೆ ಕಾಲ್ ಆಪ್ಷನ್ ಓಪನ್ ಆಗುತ್ತೆ. at 58th minute. ಓಕೆ, ಮುಗಿತಾ? ಓಕೆ, ನೆಕ್ಸ್ಟ್. ಇದಾದ್ಮೇಲೆ ಮೂರನೇದು ಯಾವುದು? ಸಂಘ, ಸಂಸ್ಥೆ ಅಥವಾ ಸಹಕಾರ ಸಂಘಗಳನ್ನ ಸ್ಥಾಪಿಸುವ ಸ್ವತಂತ್ರ. ಹತ್ತೊಂಬತ್ತು 1C. 19(1)(c). ರೈಟ್. ಸೊ ಇಲ್ಲಿ ಏನ್ ಮಾಡಬಹುದು ನೀವು? ಯಾವುದೇ ಸಂಘಟನೆ, ಸಂಸ್ಥೆಗಳನ್ನ, ಅದು ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅವುಗಳನ್ನ ನೀವು ಕಟ್ಟಬಹುದು. ಇಲ್ಲಿ ರಾಜಕೀಯ ಪಕ್ಷ ಆಗಿರ್ಬೋದು, ರಾಜಕೀಯ ಪಕ್ಷ, ಕಂಪನಿ ಕಟ್ಟಬಹುದು. ಕಂಪನಿ, ನೀವು ಕ್ಲಬ್ಗಳನ್ನ ಕಟ್ಟಬಹುದು, ಯಾವುದಾದ್ರೂ ಸಂಘಟನೆ ಕಟ್ಟಬಹುದು. ಕರವೇ, ಹಿಂದೂ ಮಹಾಸಭಾ, ವೀರಶೈವ ವಿದ್ಯಾವರ್ಧಕ ಸಂಘ, ಇವೆಲ್ಲ ಸಂಘಟನೆಗಳಿವು. ಇದು ಕಾರ್ಮಿಕ ಒಕ್ಕೂಟಗಳನ್ನ ರಚನೆ ಮಾಡಬಹುದು. ಕಾರ್ಮಿಕ ಒಕ್ಕೂಟಗಳನ್ನ ರಚನೆ ಇದೆ. ಕ್ಲಿಯರ್? ಸೊ ಇವುಗಳನ್ನೆಲ್ಲ ಇತ್ಯಾದಿ ಅಂತ ಬರ್ಕೊಳ್ರಿ, ಮತ್ತೆ ಇದಷ್ಟೇ ಅಂತ ತಿಳ್ಕೊಬೇಡ್ರಿ. ಇತ್ಯಾದಿ ಸಂಘಟನೆಗಳನ್ನ ಕಟ್ಟುವ ಹಕ್ಕು ನಿಮಗಿರ್ತದೆ.
ರೈಟ್. ಆಮೇಲೆ ಇದಕ್ಕೆ ಸೇರಿಕೊಳ್ಳುವ ಹಕ್ಕು ಕೂಡ ಇರ್ತದೆ. ಈ ಸಂಘಟನೆಗಳಿಗೆ ಸೇರಿಕೊಳ್ಳಬಹುದು, ಸೇರುವ ಹಕ್ಕು ಕೂಡ ಇರ್ತದೆ. ನೀವು ಇವತ್ತು ಕಾಂಗ್ರೆಸ್ ಸೇರ್ಬೇಕು ಅಂದ್ರೆ ಕಾಂಗ್ರೆಸ್ ಸೇರ್ಬೋದು, ಬಿಜೆಪಿ ಅಂದ್ರೆ ಬಿಜೆಪಿ, ಜೆಡಿಎಸ್ ಅಂದ್ರೆ ಜೆಡಿಎಸ್ ಸೇರ್ಕೋಬಹುದು. ಹಾಗೆ ಸಂಘಟನೆ ಸ್ಥಾಪಿಸದಿರುವ ಹಾಗೂ ಸೇರದಿರುವ ಹಕ್ಕು ಕೂಡ ಇರುತ್ತೆ. ಹೌದಾ? ಸೊ ಈಗ ನಿಮ್ಗೆ ಸೇರುವ ಹಕ್ಕು ಹೆಂಗಿದೆ, ಸೇರದೇ ಇರುವ ಹಕ್ಕು ಕೂಡ. ಯಾರು ನಿಮ್ಗೆ ಒತ್ತಾಯ ಮಾಡುವಂತಿಲ್ಲ. ಈಗ ಬಂದು RSS ಗೆ ಸೇರ್ಕೊಳ್ರಿ, NSUI ಸೇರ್ಕೊಳ್ರಿ, DSS ಗೆ ಸೇರ್ಕೊಳ್ರಿ, ತರಬೇತಿ ಸೇರ್ಕೊಳ್ಳಿ ಅಂತೇಳಿ ಯಾರಾದ್ರೂ ನಿಮ್ಮನ್ನ ಒತ್ತಾಯ ಮಾಡಬಹುದಾ? ಇಲ್ಲ. ಯಾರಾದ್ರೂ ನಿಮ್ಮನ್ನ ಒತ್ತಾಯ ಮಾಡಬಹುದಾ? ಇಲ್ಲ. ಸೊ ಎಲ್ಲ ನೋಡ್ರಿ, ಕ್ಲಿಯರ್ ಇದೆಯಾ? KPSC ವರ್ಲ್ಡ್ ಸೇರಬಹುದಾ? ಅದು ನಿಮ್ಮ ಹಕ್ಕದು. ಸೇರಿದ್ರೆ ನಾನು ತಡೆಯುವಂತಿಲ್ಲ, ಸೇರದೇ ಇದ್ರೆ ಒತ್ತಾಯಿಸುವಂತಿಲ್ಲ. ನಾನು ಏನದು ಒಂದು ಆಯ್ಕೆ ಕೊಡಬಹುದು. ನೀವು ಬೇಕಾದ್ರೆ ಸೇರ್ಕೊಳ್ರಿ KPSC ವರ್ಲ್ಡ್, ಹಂಗಂತೇಳಿ ಬಲವಂತ ಮಾಡಿ ನೀವು ಸೇರ್ಕೊಳ್ಳೇಬೇಕು ಅಂತ ಹೇಳಕ್ ಬರಲ್ಲ. ಅದೇ ಅದು ನಾನು ನಿಮಗೆ ಕೊಡ್ತಿರ್ತಕ್ಕಂಥ ಅವಕಾಶ. ಅದು ನಿಮ್ಗೆ ಆಯ್ಕೆ ಇರ್ತದೆ ಅದರಲ್ಲಿ. ಹಾಗಂತೇಳಿ ಇದ್ರ ಮೇಲೆ ನಿಬಂಧನೆಗಳು 19(1)(2) ಇದು ಸಿ ಅಂದ್ರೆ ಇದಕ್ಕೆ 4ರಲ್ಲಿ ಇರ್ತದೆ. 4ರಲ್ಲಿ ಏನೋ ಇದ್ರ ಮೇಲೆ ನಿಬಂಧನೆ ಏನಿದೆಯಪ್ಪ? ಭಾರತದ ಸಾರ್ವಭೌಮತೆ ಮತ್ತು ಸಮಗ್ರತೆಗೆ ಇದು ಧಕ್ಕೆ ತರಬಾರದು, ಸಾರ್ವಜನಿಕ ಶಾಂತಿಗೆ ಧಕ್ಕೆ ತರಬಾರದು, ಹಾಗೆ ನೈತಿಕತೆಗೆ ಧಕ್ಕೆ ತರಬಾರದು. ಈಗ ಯಾರೋ ಹೇಳಿದ್ರು ತುಂಡು ಐಕ್ಯಳ ಸಂಘ ಅಂತ ಹೇಳಿ. ಹಂಗ ತುಂಡು ಬಟ್ಟೆ ಐಕ್ಯಳ ಸಂಘ ಅಂತಂದ್ರೆ, ತುಂಡು ಬಟ್ಟೆ ಐಕ್ಯಳ ಸಂಘ ಅಂತಂದ್ರೆ ಅದೇನಾಗುತ್ತೆ? ನೈತಿಕತೆಗೆ ಸರಿ ಹೋಗೋದಿಲ್ಲ. ಅದನ್ನ ನಾವು ಬ್ಯಾನ್ ಮಾಡ್ಬೋದು. ರೈಟ್. ಭಾರತ ಸಾರ್ವಭೌಮತೆ ಸಮಗ್ರತೆ, ಯಾರಾದ್ರೂ ಈಗ ಪಾಕಿಸ್ತಾನಿ ಸೈನ್ಯಕ್ಕೆ ಸಪೋರ್ಟ್ ಮಾಡಿ ಒಂದು ಸಂಘಟನೆ ಕಟ್ಟಿದ್ರು, ಅಥವಾ ನಮ್ಮ ವಿರೋಧಿಗಳಿಗೆ ಬೆಂಬಲ ನೀಡಲಿಕ್ಕೆ ನಕ್ಸಲೈಟ್ ಸಂಘಟನೆಗಳಾಗಿರ್ಬೋದು, ಇಂಥ ಸಂಘಟನೆಗಳನ್ನ ನಾವು ನಿರ್ಬಂಧ ಇರಬಹುದು. ಸಾರ್ವಜನಿಕ ಶಾಂತಿ ಕಲಿಡ್ಲಿಕ್ಕೆ ಯಾರಾದ್ರೂ ಹಿಂಸಾತ್ಮಕ ಸಂಘಟನೆಗಳನ್ನ ಕಟ್ಟಿದ್ರು, ರೈಟ್, ಕ್ಲಿಯರ್ ಇದೆಯಾ? ಕುಟುಕರ ಸಂಘ ಕಟ್ಟಬಹುದು, ಆದ್ರೆ ಅದು ಸಾರ್ವಜನಿಕ ಶಾಂತಿಗೆ ಧಕ್ಕೆಯನ್ನುಂಟು ಮಾಡಬಾರದು. ಸಾರ್ವಜನಿಕ ಶಾಂತಿಗೆ ಏನು ಮಾಡಬಾರ್ದು? ಧಕ್ಕೆಯನ್ನ ಉಂಟು ಮಾಡಬಾರದು. ಕ್ಲಿಯರ್ ಇದೆ ಎಲ್ಲರಿಗೂ? ಬಟ್ ಪಾಕಿಸ್ತಾನ್ ಲಾಹೋರ್ ಬಿಟ್ಟಿದೆ, ನೆಕ್ಸ್ಟ್ 2 days ಇಂಡಿಯಾಕ್ಕೆ ಬರುತ್ತೆ. ಹಳೆ ಗರ್ಲ್ಫ್ರೆಂಡ್ ಸಂಘ ಸರ್, ನಿನ್ನ ಮಾರಿ, ಹಳೆ ಮಾರಿ. ಗುಂಪಿನಲ್ಲಿ ಹೊಡೆಸ್ಕೊಳ್ಳುವ ಪ್ಲಾನಿಂಗ್ ಇವೆಲ್ಲ. ಒಂದು ಕಡೆಯಿಂದ ಕಸಬರಿಗೆ, ಒಂದು ಕಡೆಯಿಂದ ಅದು ಇದು ಎಲ್ಲ ಬರ್ತಾವ. ನೆಕ್ಸ್ಟ್ ಯಾವುದು? ಸಿ ಆಯ್ತಲ್ಲ, ಡಿ. ಭಾರತದ ಭೂಪ್ರದೇಶದಲ್ಲಿ ಮುಕ್ತವಾಗಿ ಸಂಚರಿಸುವ ಸ್ವತಂತ್ರ. ರೈಟ್, ಮುಕ್ತವಾಗಿ ಸಂಚರಿಸುವ ಸ್ವತಂತ್ರ. ಆಮೇಲೆ 19(1) ಏನ್ ಹೇಳ್ತದ? ಭಾರತದ ಭೂಪ್ರದೇಶದಲ್ಲಿ
ವಾಸಿಸುವ ಮತ್ತು ನೆಲೆಸುವ ಸ್ವತಂತ್ರ. ಸೊ ನೀವು ಎಲ್ಲಾದ್ರೂ ಓಡಾಡಬಹುದು, ಎಲ್ಲಾದ್ರೂ ಓಡಾಡಬಹುದು, ಎಲ್ಲಾದ್ರೂ ಮಲ್ಕೋಬಹುದು, ಎಲ್ಲಾದ್ರೂ ತಿನ್ನಬಹುದು, ಎಲ್ಲಾದ್ರೂ ವಾಸವಿರಬಹುದು. ರೈಟ್. ಆದ್ರೆ ಏನ್ ಇಂಪಾರ್ಟೆಂಟು, ಆದ್ರೆ ಅದಕ್ಕೂ ಕೂಡ ಕೆಲವೊಂದಿಷ್ಟು ಸಮಂಜಸವಾದ ನಿಬಂಧನೆಗಳಿವೆ. ಇದರ ವಿರುದ್ಧ ನಿಬಂಧನೆ ಏನು? ನಿಬಂಧನೆಯನ್ನ ಎಲ್ಲಿ ಕಂಡು ಬರ್ತದೆ? ಇದಕ್ಕೆ 19 ಇದೇನಿದು ಡಿಇ ಅಂದ್ರೆ 5ರಲ್ಲಿ ಬರ್ತಾವ. ಡಿ ಮತ್ತು ಇದು 5 ಏನ್ ಹೇಳ್ತವೆ? ಡಿಇ. ರೈಟ್. ಸಾರ್ವಜನಿಕ ಹಿತಾಸಕ್ತಿ, ಸಾರ್ವಜನಿಕ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಇದನ್ನ ನಿರ್ಬಂಧ ಮಾಡಬಹುದು. ಅಥವಾ ಪರಿಶಿಷ್ಟ ವರ್ಗಗಳ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಇದಕ್ಕೆ ನಿಬಂಧನೆ ಹಾಕಬಹುದು. ಪರಿಶಿಷ್ಟ ವರ್ಗಗಳ ಹಿತಾಸಕ್ತಿ ಅಂತಂದ್ರೆ ಏನು? ಅವ್ರದ್ದು ವಿಶಿಷ್ಟ ಸಂಸ್ಕೃತಿ ಇರುತ್ತೆ, ಭಾಷೆ ಇರುತ್ತೆ, ರೂಢಿ ಇರುತ್ತೆ, ಸಂಪ್ರದಾಯ ಇರುತ್ತೆ. ಇವುಗಳನ್ನೆಲ್ಲ ಏನ್ ಮಾಡೋದು? ರಕ್ಷಣೆ ಮಾಡ್ಲಿಕ್ಕೆ ಇವರ ಪ್ರದೇಶದಲ್ಲಿ ಯಾರು ಹೋಗಿ ಇರಬೇಡಿ, ಅಂತೇಳಿ ಹೇಳಬೇಕಾಗತ್ತೆ. ಹೌದಾ? ಎಸ್ ಸರ್. ಇದ್ರೆ ಏನಾಗ್ಬಿಡುತ್ತೆ? ಸಮಸ್ಯೆಗಳು ಉಂಟಾಗ್ತವ. ಯಾಕೆ ಸಮಸ್ಯೆಗಳು ಉಂಟಾಗ್ತವ? ಯಾಕೆ? ಅವರು ಯಾವುದೋ ಒಂದು ಬುಡಕಟ್ಟುಗಳು ತಮ್ಮದೇ ಆದಂತಹ ವರ್ಜಿನ್ ಏನಿರ್ತವೆ, ಸಂಸ್ಕೃತಿ ಸಂಪ್ರದಾಯ ಹೊಂದಿರ್ತವೆ. ನೀವು ಹೋಗಿ ಅಲ್ಲಿ ಇರ್ಲಿಕ್ಕೆ ಶುರು ಮಾಡಿಬಿಟ್ರೆ ಸಮಸ್ಯೆ ಆಗ್ಬಿಡ್ತದೆ. ಸೊ ಹೀಗಾಗಿ ಸರ್ಕಾರ ಕಾನೂನು ಉಂಟು ಮಾಡಬಹುದು, ಕಾನೂನುಗಳನ್ನ ರಚನೆ ಮಾಡಬಹುದು, ಅವರ ವಿಶಿಷ್ಟ ಸಂಸ್ಕೃತಿ, ಭಾಷೆ, ರೂಢಿ, ಸಂಪ್ರದಾಯ ರಕ್ಷಣೆಯನ್ನ ಮಾಡುವ ನಿಟ್ಟಿನಲ್ಲಿಂದ. ರೈಟ್. ಸೊ ಕೆಲವೊಂದು ಕಾನ್ಸೆಪ್ಟ್ ಬರುತ್ತೆ. ಇನ್ನರ್ ಲೈನ್ ಪರ್ಮಿಟ್ ಅಂತೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ, ILP ಅಂತ ಹೇಳಿ. ಇದೇನು, ಹಲವಾರು ರಾಜ್ಯಗಳಲ್ಲಿ ನೀವು ಒಳಗಡೆ ಹೋಗ್ಬೇಕಂದ್ರೆ ಪರ್ಮಿಟ್ ತಗೊಂಡು ಹೋಗ್ಬೇಕು. ಹಲವಾರು ರಾಜ್ಯಗಳಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ನೀವು ಪರ್ಮಿಟ್ ತಗೊಂಡು ಹೋಗ್ಬೇಕು. ಈಗ ಯಾವ್ಯಾವ ರಾಜ್ಯದಲ್ಲಿ ಪ್ರಸ್ತುತ ಇದೆ ಇದು? AMMN ಅರುಣಾಚಲ ಪ್ರದೇಶ, ಮಿಜೋರಾಮು, ಮಣಿಪುರು, ನಾಗಾಲ್ಯಾಂಡು, ನಾಗಾಲ್ಯಾಂಡ್ ನಲ್ಲಿ ಇದು ಅಸ್ತಿತ್ವದಲ್ಲಿದೆ. ರೀಸೆಂಟ್ ಆಗಿ ಮಣಿಪುರಿಗೆ ಕೊಟ್ಟಿದ್ದಾರೆ. ರೈಟ್. ಇದು ಎಲ್ಲಿಂದ ಶುರುವಾಯಿತು ಅಂತಂದ್ರೆ 1873ರಿಂದ ಬೆಂಗಾಲ್ ಈಸ್ಟರ್ನ್ ಫ್ರಂಟಿಯರ್ ರೆಗ್ಯುಲೇಷನ್ ಆಕ್ಟ್. ರೆಗ್ಯುಲೇಷನ್ ಆಕ್ಟ್ 1870. ಅಲ್ಲಿಂದ ILP ಶುರುವಾಯಿತು. J&K ಆಲ್ಸೋ ಸರಿ ಇಲ್ಲ, ಮದಿನ ತೆಗೆದಿದ್ದಾರೆ ಇವತ್ತು. ರೀಸೆಂಟ್ಲಿ ರಿಮೂವ್ ಲಡಾಖ್ ಆಗಿದೆ ಅಲ್ಲ, ಇವಾಗ ತೆಗೆದಿದ್ದಾರೆ. ಜಮ್ಮು ಕಾಶ್ಮೀರ, ಲಡಾಖ್ ತೆಗೆದಿದ್ದಾರೆ. ಉಳಿದಲ್ಲಿ ಎಲ್ಲ ಈ 4 ರಾಜ್ಯಗಳಲ್ಲಿ ILP ಇನ್ನೂ ಕೂಡ ಅಸ್ತಿತ್ವದಲ್ಲಿದೆ. ಓಕೆ. ಬರ್ಕೊಳ್ಳಿ. ವಾಟ್ ಈಸ್ ದ ಯೂಸ್ ಅಂತಂದ್ರೆ, ಈಗ ಅರುಣಾಚಲ ಪ್ರದೇಶದಲ್ಲಿ ಸಾಕಷ್ಟು ಬುಡಕಟ್ಟುಗಳಿವೆ.
ಬೇರೆಯವರು ಹೊರಗಿನಿಂದ ಬಂದು ಅಲ್ಲಿ ಯಾರು ವಾಸ ಮಾಡುವಂತಿಲ್ಲ ವಿತೌಟ್ ಪರ್ಮಿಟ್ ಯಾರು ಬಂದು ಅಲ್ಲಿ ವಾಸ ಮಾಡುವಂತಿಲ್ಲ, ಅಲ್ಲಿ ಇರುವಂತಿಲ್ಲ. ಈಗ ಅರುಣಾಚಲ್ ಪ್ರದೇಶದಲ್ಲಿ ಹೊರಗಿನವರಿಗೆ, ಮೂಲ ನಿವಾಸಿಗಳನ್ನ ಬಿಟ್ಟು ಹೊರಗವರಿಗೆ ಅವ್ರಿಗೆ ಅವಕಾಶ ಕೊಟ್ಬಿಟ್ರೆ ಆ ಮೂಲ ನಿವಾಸಿಗಳು ಕಡಿಮೆ ಆಗ್ತಾರೆ, ಹೊರಗಿನವರ ಸಂಖ್ಯೆ ಜಾಸ್ತಿ ಆಗಿ ಆ ಮೂಲ ನಿವಾಸಿಗಳ ವಿಶಿಷ್ಟ ಸಂಸ್ಕೃತಿ, ಭಾಷೆ, ರೂಢಿ, ಸಂಪ್ರದಾಯ ಎಲ್ಲ ಹಾಳಾಗಿ ಹೋಗ್ಬಿಡ್ತದೆ. ಈಗ ಬೆಂಗಳೂರಿನಲ್ಲೇ ನಾವು ಶುರು ಮಾಡ್ತೇವೆ, ಸ್ವಲ್ಪ ಜನ ಇದ್ದಾರೆ ಬೆಂಗಳೂರಲ್ಲಿ, ಸಾಕಷ್ಟು ಜನ ಏನು ಇವರು ನಾರ್ತ್ ಇಂಡಿಯನ್ಸು, ತಮಿಳು, ತೆಲುಗು ಬಂದಿಲ್ಲಿದ್ದಾರೆ, ಕನ್ನಡನೇ ಕಡಿಮೆ ಆಗಿದೆ ಅಂತೇಳಿ ನಾವೇ ಸಮಸ್ಯೆ ಹೇಳ್ತೀವಲ್ಲ. ಪ್ರವಾಸ ಮಾಡ್ಬೇಕಾದ್ರೂ ILP ಬೇಕಲ್ಲಿ ಹೇಳ್ತೀವಿಲ್ಲ. ಹಂಗೆ ಇಲ್ಲಿ ನಾವು ಕನ್ನಡಿಗರಿಷ್ಟು ಪ್ರಬಲರಾಗಿದ್ದು, ನಮ್ಮದು ಬಲಿಷ್ಠ ಸಂಸ್ಕೃತಿಯನ್ನ ಹೊಂದಿದ್ದು, ಅಷ್ಟೊಂದು ಪಾಪ್ಯುಲೇಷನ್ ಹೊಂದಿದ್ರು ಕೂಡ ಬೇರೆ ರಾಜ್ಯದವರು ಬಂದು ನಮ್ಮ ಸಂಸ್ಕೃತಿಗೆ ಧಕ್ಕೆ ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಅವರು ಪಾಪ ಬುಡಕಟ್ಟುಗಳು, ಅವ್ರಿಗೆ ಹೆಂಗ ಇದು ಆಗ್ಬೇಕು? ಚಡ್ಡಿ ಹಾಕೊಂಡು ಅಡ್ಡಾಡ್ತಾರೆ ಸರ್. ಎಲ್ಲರಿಗೂ ಒಂದು ವಿಚಾರ ಆದ್ರೆ ಆಕಾಶಿಗೆ ಬೇರೆ ವಿಚಾರ. ಅರ್ಥ ಆಯ್ತಾ? ಇದು ಡಿ ಮತ್ತು ಇಗೆ 19/5ರಲ್ಲಿ ಏನಿದೆ? ಸಮಂಜಸ ಆದಂತಹ ನೋಡ್ರಿ, ಎಲ್ಲೆಲ್ಲಿ ಸ್ವತಂತ್ರ ಇದೆ ಅದರ ವಿರುದ್ಧ ಸ್ವತಂತ್ರಗಳು ಇರ್ತವೆ. ಮುಕ್ತವಾಗಿ ನೀವು ಸಂಚರಿಸದೆ ಮನೆಯಲ್ಲಿರುವ ಸ್ವತಂತ್ರನೂ ಇದೆ ನಿಮ್ಗೆ. ಯಾವುದೇ ಭೂಪ್ರದೇಶದಲ್ಲಿ ನೆಲೆಸದೇ ಇರುವ ಸ್ವತಂತ್ರನೂ ಇದೆ. ನೀವು ಕಂಟಿನ್ಯೂ ಅಡ್ಡಾಡ್ಕೊಂಡು ಹೋಗ್ಬೋದು. ಅಲ್ಲಿ ಹೋಗಿ ತಗೋಬೇಕು. ನೀವು ಯಾರು ನೋಡಲ್ ಆಫೀಸರ್ ಇರ್ತಾರೆ ಅವರಿಂದ ತಗೊಬೇಕು. ಓಕೆ, ಕ್ಲಿಯರ್ ಇದೆ ಎಲ್ಲರಿಗೂ? 19(1)D ಮತ್ತು 19(1)E. ಸರಿ, 50 ನಿಮಿಷ ಆಗ್ಲಿಕ್ಕೆ ಬಂತು. 1873 ಆಕ್ಟ್ ಇಂದ ಇನ್ನರ್ ಲೈನ್ ಪರ್ಮಿಟ್ ಶುರುವಾಯಿತು. ಬೆಂಗಾಲ್ ಈಸ್ಟರ್ನ್ ಫ್ರಾಂಟಿಯರ್ ರೆಗ್ಯುಲೇಷನ್, ಬಂಗಾಳ ಪೂರ್ವ ಗಡಿನಾಡು ನಿಯಂತ್ರಣ ಕಾಯ್ದೆ. ನಮ್ಗೆ 1ನೇದು, ಅವರಿಗೆ 1ನೇದು. ಇದು ಯಾವ ನ್ಯಾಯ ಸರ್? ನಾವೇನು ಬುಡಕಟ್ಟು ಚಂದನ್? 6-7 ಕೋಟಿ ಪಾಪ್ಯುಲೇಷನ್ ಇದೆ ನಮ್ಮದು, ಬುಡಕಟ್ಟುಗಳನ್ನ ನಾವು. ಎಲ್ಲರಿಗೂ ಅರ್ಥ ಆಯ್ತಾ? ಇದು ಯಾರ್ಯಾರಿಗೆ ಅರ್ಥ ಆಗಿದೆ ಟ್ರೂ ಅಂತ ಹಾಕ್ರಿ. ಆಮೇಲೆ ನಾನು ವಿಲ್ ಟೇಕ್ ಯುವರ್ ಡೌಟ್ಸ್. ಸುಳ್ಳೆ ಪಾಲ್ಸ್ ಅಂತ ಹಾಕಂಗಿಲ್ಲ. ಮದೀನಾ, ಮೇಘನಾ, ವಿನಯಹರಿ, ವರುಣ್, ಪ್ರಿನ್ಸೆಸ್, ಚೇತನ್, ಮಂಜುನಾಥ್, ಚಂದನ್, ಅಶೋಕ್, ಮಂಜುನಾಥ್, ಆಕಾಶ್, ಮಹಿಮಾ, ಮಹೇಶ್ ಕುಮಾರ್, DS, HB, ಅಕ್ಷತಾ, ವೆರಿ ಗುಡ್. ನಾಲ್ಕು ರಾಜ್ಯದ ಜನರು ಬೇರೆ ರಾಜ್ಯಕ್ಕೆ ಬರಬಹುದಾ ಸರ್? ಬರಬಹುದು. ಈಗ ಡೌಟ್ ಇದ್ದವ್ರು ಕೈ ಎತ್ತೀರಾ ಅಥವಾ ಬ್ರೇಕ್ ಆದ್ಮೇಲೆ ಕೈ ಎತ್ತೀರಾ? ಈಗ ಯಾವ ಮೂಲಭೂತ ಹಕ್ಕಿನ ಮೂಲಕ ವೇಶ್ಯರು ಎಲ್ಲಿ ಬೇಕಾದಲ್ಲಿ ನೆಲೆಸದೇ ಇರುವಂತೆ ಸ್ವತಂತ್ರ ಇದು ಹೇಳ್ಬೋದು, ನಾವು ನಿರ್ಬಂಧ ಇರಬಹುದು. ವೇಶ್ಯರು, ಭಿಕ್ಷುಕರು, ಹವ್ಯಾಸಿ ಅಪರಾಧಿಗಳು 19(4) ಅಲ್ಲ 5, 19(5) ಪ್ರಕಾರ. ಓಕೆ, ಎಸ್. ಡೌಟ್ ಇದ್ದವ್ರು ಬೇಗ ಕೇಳ್ರಿ. ಈಗ ನೆಕ್ಸ್ಟ್ 10 ಮಿನಿಟ್ಸ್ ಡೌಟ್ ಕ್ಲಿಯರಿಂಗ್ ಇರುತ್ತೆ. ಕೇಳ್ರಿ. ಹಲೋ ಸರ್, ನಮ್ದೆಲ್ಲಿ ಬುಡಕಟ್ಟುಗಳಿವೆ ಮಂಜುನಾಥ್, ಯಾಕೆ ತಗೋತೀರಿ ಹೇಳ್ರಿ ಸರ್. ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಹಲೋ, ಹೇಳಿ, ಕೇಳಿಸ್ತಿದೆ? ಕೇಳಿಸ್ತಾಯ್ತಾ ಸರ್? ಸರ್, ಯಾಕೋ ಸ್ಟ್ರಕ್ ಆಗ್ತಿರಂಗೈತಲ್ಲ. ಒಂದ್ಸರ್ತಿ ರಿಫ್ರೆಶ್ ಮಾಡೋಣ, ತಗೊಳ್ಳಿ. ಹೇಳಿ ಸರ್. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್ ಸರ್. ಈಗ 19ರಲ್ಲಿ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ, 19ನೇ ವಿಧಿಲಿ. ಅದ್ರಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಪ್ರಚಾರ ಮಾಡ್ಕೊಳೋದು ಅಂತ ಹೇಳಿದಿರ 19(1)A.
ಸರ್ ಈಗ ಕಾಶ್ಮೀರಿ ಫೈಲ್ಸ್ ಅಂದ್ರೆ ನಾನು ಇಲ್ಲೇನ್ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಿಲ್ಲ. ಅವ್ನು ಯಾರೋ ಒಬ್ಬ ಮೆಸೇಜ್ ಹಾಕ್ತಾನೆ, ನಾನು ಕ್ವಶನ್ ಕೇಳಿದ್ರೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ನನ್ ಡೌಟ್ ನಾನು ಬೇರೆ ಒಬ್ಬರದ್ದು ಮಾತಾಡಬೇಡ್ರಿ. ಯು ಹ್ಯಾವ್ ಟು ಟಾಕ್ ಡೈರೆಕ್ಟ್ಲಿ ಟು ಮೀ. ನನ್ ಜೊತೆ ಮಾತಾಡ್ರಿ. ಸರ್ ಇಲ್ಲಿ ಕಾಶ್ಮೀರಿ ಫೈಲ್ಸ್ ಈಗ ರಿಲೀಸ್ ಆಗಿದೆ. ಈ ಫಿಲಂ ಬಗ್ಗೆ ಇದು ಕಾಶ್ಮೀರ ಪಂಡಿತರ ಹತ್ಯಾಕಾಂಡದ ಬಗ್ಗೆ ಸಂಬಂಧಪಟ್ಟೈತಂತೆ. ಈಗ ಈಗ ಹಿಂದೂ ಎಲ್ಲಿ ಹೇಳಿ, ಮುಸ್ಲಿಮ್ಸ್ ಅವ್ರಿಗೂ ಹಿಂದೂಗಳಿಗೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇದೆ ಸರ್. ವಾಯ್ಸ್ ಕಟ್ ಕಟ್ಟಿದ್ಯಾ? ನನ್ನ ವಾಯ್ಸ ಅವ್ರ ವಾಯ್ಸ? ನಂದ ಅವ್ರದ ಕ್ಲಿಯರ್ ಇಲ್ವಾ? ರಿಫ್ರೆಶ್ ಮಾಡಿ. ಹಿಸ್ಟ್ರಿ ಕ್ಲಾಸ್ ಈಗೇನಿಲ್ಲ ಸದ್ಯದಲ್ಲಿ, ಪಾಲಿಟಿ ಮುಗಿದ ಮೇಲೆ. ಯಾರಿಗೂ ಡೌಟ್ ಇಲ್ವಾ? ಹೇಳಿ ಸೀರಿಯಸ್. ನಮಸ್ಕಾರ, ವಾಯ್ಸ್ ಕಟ್ಟಾಯ್ತು ಸರ್. ಹೇಳಿ. ಸರ್ ಈಗ ಅಭಿವ್ಯಕ್ತಿ ವಾಕ್ ಸ್ವಾತಂತ್ರ್ಯ ನಮಗೂ ಇದೆ, ಅವ್ರಿಗೂ ಇದೆಯಲ್ಲ ಸರ್. ಈಗ ನಮ್ಮವರೆಲ್ಲ ಕಾಶ್ಮೀರಿ ಫೈಲ್ಸ್ ಫಿಲಂನ ಇದ್ ಮಾಡ್ತಾ ಇದಾರೆ, ಏನಪ್ಪಾ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ. ಈಗ ಅವ್ರಿಗೂ ನಮ್ಗೂ ಯಾವ ತರ ಆಗುತ್ತೆ ಅಂತ ಸ್ವಲ್ಪ ಅದ್ರ ಬಗ್ಗೆ ಕೇಳೋಣ ಅಂತ ಮಾಡಿದೆ ಅಷ್ಟೇ ಸರ್. ಅರ್ಥ ಆಗ್ಲಿಲ್ಲ ನನ್ನ ಪ್ರಶ್ನೆ. ನೀವು ವಿರೋಧ ಆದ್ರೂ ವ್ಯಕ್ತಪಡಿಸಿ, ಸಪೋರ್ಟ್ ಆದ್ರೂ ಮಾಡಿ, ಅದು ನಿಮ್ಮ ಹಕ್ಕು. ಈಗ ಸ್ವತಂತ್ರ ಪರ ವಿರೋಧ ಚರ್ಚೆಗಳು ನಡೀತಾ ಇದೆಯಲ್ಲ ಕಾಶ್ಮೀರಿ ಫೈಲ್ಸ್ ಬಗ್ಗೆ. ಪರಕ್ಕೂ ಹಕ್ಕಿದೆ, ವಿರೋಧಕ್ಕೂ ಹಕ್ಕಿದೆ. ಆದ್ರೆ ಅವರು ನ್ಯಾಯಾಂಗ ನಿಂದನೆ ಮಾಡಬಾರದು, ಮಾನಹಾನಿ ಮಾಡಬಾರದು, ಸಭ್ಯತೆ ಮತ್ತು ನೈತಿಕತೆ ಎಲ್ಲೆಯನ್ನ ಮೀರಬಾರದು, ಸಾರ್ವಜನಿಕ ಶಾಂತಿಯನ್ನ ಹಾಳು ಮಾಡಬಾರದು, ದೇಶದ ಸಾರ್ವಭೌಮತೆ ಮತ್ತು ಸಮಗ್ರತೆಗೆ ಉಲ್ಲಂಘನೆ ಮಾಡಬಾರದು ಅಷ್ಟೇ. ಸರ್ ಅದೇ ಅದ್ರ ಬಗ್ಗೆ ಕೇಳಿದೆ. ನನ್ಗೆ ಇನ್ನೊಂದು ಡೌಟ್ ಇತ್ತು, ಏನಂದ್ರೆ 19A, 19B, 19C, 19D ಆತರ ಮಾತ್ರ ಇರುತ್ತೆ. ಇಲ್ಲಿ ಒಂದು ಸಬ್ ಕ್ಲಾಸ್ ಹೇಳಿದ್ರಲ್ಲ 19(1)A, 1B, 1C ಆತರ ಗೊತ್ತಿರ್ಲಿಲ್ಲ ಸರ್ ನನ್ಗೆ. 19ABCD ಅಂತಾನೆ ನಾನ್ ಗಟ್ ಮಾಡ್ಕೊಂಡಿದ್ದೆ. ಈಗ 1A ಅಂತ ನಿಮ್ ಕ್ಲಾಸ್ ಅಲ್ಲಿ ಹೊಸ ವಿಷಯ ಗೊತ್ತಾಯ್ತು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಳಿ ನಯ. ಹಲೋ, ನಮಸ್ತೆ ಸರ್. ಏನಮ್ಮ ನಿಮ್ಮ ಹೆಸರೇನು? ಎಲ್ ನಯ ಅಂತಿದೆ, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಅದನ್ನ ಕರೆಯೋದು. ಎಲ್ಲಲ್ಲ ಸರ್, ಇನಾಯ ಸರ್. ಇನಾಯನ? ಅದು ಎಲ್ಲಲ್ವಾ? ಸಾರಿ. ಓಕೆ, ಹೇಳಿ ಸರ್. ಎಲ್ಲರಿಗೂ ಯಾರು ತಪ್ಪು ತಿಳ್ಕೊಬಾರ್ದು ಸರ್. ಇವಾಗ ಹಿಜಾಬ್ ಬಗ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಲ್ವಾ ಸರ್? ಅದು ಹೈಕೋರ್ಟ್ ಅಲ್ಲಿ ಏನೋ ಆಗಿದೆ, ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಇವಾಗ ಇಲ್ಲಿ ಜನ ಯಾಕೆ ಎಲ್ಲ ಪ್ರತಿಯೊಂದಕ್ಕೂ ನಿರ್ಬಂಧ ಮಾಡ್ತಿದ್ದಾರೆ? ಅದು ಎದ್ರಲ್ಲಿ ಬರುತ್ತೆ ಸರ್? ಅಲ್ಲ, ಅದು ಜನರು ಏನು ಮಾಡ್ತಾರೆ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದು ಕಾನೂನಾತ್ಮಕನೂ ಅಲ್ಲ, ಸಂವಿಧಾನಾತ್ಮಕನೂ ಅಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ವಿಧಿ 19(1)G ಪ್ರಕಾರ ವ್ಯಾಪಾರ ಮತ್ತು ವ್ಯವಹಾರ ಮಾಡುವ ಸ್ವತಂತ್ರ ಎಲ್ಲರಿಗಿರ್ತದೆ. ಆ ರೀತಿ ಅವರು ಮಾಡ್ತಾ ಇದ್ರೆ ಅದು ಕಾನೂನು ಬಾಹಿರ. ಆದ್ರೆ ಅಂಗಡಿ ಮುಂಗಟ್ಟು ಹಾಕ್ಲಿಕ್ಕೆ ಅವ್ರ ನಿರ್ಬಂಧ ಇರ್ತಾ ಇಲ್ಲ. ಅಲ್ಲಿ ಹೋಗಿ ನೀವು ವ್ಯಾಪಾರ ಮಾಡಬೇಡ್ರಿ ಅಂತೇಳಿ ಒಂದು ವ್ಯವಸ್ಥಿತವಾಗಿ ಒಂದು ಕೋಮಿಗೆ ಹೇಳ್ತಾ ಇದ್ದಾರೆ. ಸಿ, ದಟ್ ಈಸ್ ಡಿಫರೆಂಟ್. ಅದು ಅವರವರ ವೈಯಕ್ತಿಕ ಒಪಿನಿಯನ್ ಸರ್. ವೈಯಕ್ತಿಕ ನಿಜ ಸರ್, ಬಟ್ ಅದನ್ನ ಆತರ ಮಾಡೋದು ಅವ್ರಿಗೆ ಏನು ಅದ್ರ ಇದಿಲ್ವಾ ಸರ್? ಅವ್ರಿಗೆ ಅಲ್ಲ ಸರ್, ಅವ್ರು ಆತರ ಮಾಡ್ಬಾರ್ದಲ್ವಾ ಸರ್? ಆತರ ಈಗ ಮಾಡಿದ್ರೆ ಅವ್ರಿಗೆ ಯಾವ್ದೇ ರೀತಿಯ ಕಾನೂನಾತ್ಮಕ ಏನು ಇಲ್ವಾ ಸರ್? ಅವ್ರಿಗೆ ಅವರು ಖಾಸಗಿ ವ್ಯಕ್ತಿಗಳಲ್ಲ, ಇವೆಲ್ಲ ನೀವು ಸರ್ಕಾರದ ವಿರುದ್ಧ ಕ್ಲೇಮ್ ಮಾಡೋದು. ಇದು ಮೂಲಭೂತ ಹಕ್ಕುಗಳನ್ನ ಸರ್ಕಾರದ ವಿರುದ್ಧ ಕ್ಲೇಮ್ ಮಾಡ್ತೀರಿ ನೀವು, ಖಾಸಗಿ ವ್ಯಕ್ತಿಗಳ ವಿರುದ್ಧ ಹೆಂಗ್ ಕ್ಲೇಮ್ ಮಾಡ್ತೀರಿ ನೀವು ಇದನ್ನ? ಈಗ ಮಾಡಂಗಿಲ್ಲ, ವ್ಯಾಪಾರ ಮಾಡಂಗಿಲ್ಲ ಅಂತ ಹೇಳಿದವ್ರು ಖಾಸಗಿ ವ್ಯಕ್ತಿಗಳ, ಸರ್ಕಾರಿ ವ್ಯಕ್ತಿಗಳ? ಇಲ್ಲ ಸರ್, ಖಾಸಗಿ ವ್ಯಕ್ತಿಗಳು. ಖಾಸಗಿ ವ್ಯಕ್ತಿಗಳ ವಿರುದ್ಧ ಹೆಂಗ್ ಮೂಲಭೂತ ಹಕ್ಕುಗಳು? ಅದನ್ನ ನೀವು ಕಾನೂನಾತ್ಮಕವಾಗಿ ಬಗೆಹರಿಸ್ಕೋಬೇಕು. ಅದೇ ಸರ್, ಇವ್ರು ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅದನ್ನೇ ಒಂದ್ ದೊಡ್ಡ ಇಶ್ಯೂ ಮಾಡ್ಕೊಂಡು ಇಲ್ಲಿ ಹೇಳ್ತೀನಿ ಕೇಳಿ, ಇದೆಲ್ಲ ಪಾಲಿಟಿಕ್ಸ್. ಇದು ಆಯ್ತಾ? ಅವ್ರದ್ದು ಪಾಲಿಟಿಕ್ಸ್, ಇವ್ರದ್ದು ಪಾಲಿಟಿಕ್ಸ್, ಎಲ್ಲರದ್ದು ಪಾಲಿಟಿಕ್ಸ್. ಈ ಪಾಲಿಟಿಕ್ಸ್ ನಲ್ಲಿ ನಾವು ತಲೆ ಹಾಕಬಾರ್ದು. ಅದರಲ್ಲಿ ವಿಶೇಷವಾಗಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಓದೋರು ಇದಕ್ಕೆ ತಲೆ ಹಾಕಿ ನೀವು ತಲೆ ಕೆಡಿಸ್ಕೊಳ್ಳೇಬಾರ್ದು. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.
ಕಟ್ ಮಾಡಿ ಇನಯ. ಹಾ ಸರ್. ಎಸ್ ಹೇಳಿ ಮಲ್ಲು. ಸರ್ ಗುಡ್ ಆಫ್ಟರ್ನೂನ್. ಹಲೋ ಹಾ ಹೇಳಿ. ಸರ್ ನಿಮ್ ಕ್ಲಾಸ್ ಕರೆಕ್ಟ್ ಚಂದ ಹೊಂಟದ ಸರ್. ಇಲ್ಲಿ ಲಾಸ್ಟ್ ಡೌಟ್ನಾಗ ಟೈಮ್ ಭಾಳ ಹೊಂಟತ್ ನೋಡಿ ಸರ್. ಸಿನಾಬಸ್ ಹಿಂದುಳುಕಿದೆ ಕಾರಣ ಅನ್ಸಾತ ನನಗೆ. ಅದು ಇದು ಮೊಂಡ ಡಿಸ್ಕಷನ್ ಅನ್ಸಾತ್ ಸರ್. ಪಾಠ ಮಾಡ್ತೀನಿ, ಯಾಕಂದ್ರೆ ಡೌಟ್ ನಾವು ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ಸರ್ ಇವು ಡೌಟ್ ಈಗ ಯಾಕಂದ್ರೆ ನಾವು ಅಷ್ಟು ಗೊತ್ತಿಲ್ಲ ಸರ್. ಡೌಟ್ ಅನ್ನೋಕ್ಕಿಂತ ಇವು ಇದು ಏನೇನೋ ಬೇರೆ ನಡ ಸರ್. ಇರ್ಲಿ ಬಿಡ್ರಿ, ಯಾಕೆ ವಿಚಾರ ಮಾಡ್ತೀರಿ? ಒಂದ್ 10 ನಿಮಿಷ ನೀವು ಅಕ್ಕ ಡೌಟ್ ಕ್ಲಿಯರ್ ಇದ್ದಾಗ ಒಂದ್ 10 ನಿಮಿಷ ನೀವು ಸ್ವಲ್ಪ ರೆಸ್ಟ್ ಮಾಡ್ರಿ, ವಾಪಸ್ ಸರ್. ರೆಸ್ಟ್ ಅಂದ್ ನಮ್ಗೆ ಏನ್ರಿ ಸರ್, ಏನ್ರಿ ಇಂಪಾರ್ಟೆಂಟ್ ಕೇಳ್ತಾರ ನಮಗೂ ಯೂಸ್ ಆಕೈತೆ ಅಂತ ನಾವು ಹಿಂಗ್ ಕುಂಡ್ರದ್ರಿ. ಇದು ನಮ್ಗೆ ರೆಸ್ಟಿಗೆ ಹೋಗೋದಾಗಲ್ಲ ಹಿಂಗ ನಿಮಗೆ ಇರ್ತಕ್ಕಂಥ ಡೌಟ್ ನಿಮ್ಗೆ ಇಂಪಾರ್ಟೆಂಟ್ ಅನ್ಸುತ್ತೆ, ಬೇರೆಯವ್ರಿಗೆ ಇಂಪಾರ್ಟೆಂಟ್ ಅನ್ಸಲ್ಲ. ಸೊ ಬೇರೆಯವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಅವ್ರಿಗೆ ಏನ್ ಅನ್ನಿಸ್ತದ ಪಾಪ ಅವ್ರು ಕೇಳ್ತಾರೆ. ಓಕೆ ಓಕೆ ಸರ್. ಆದ್ರೆ ಕ್ಲಾಸ್ ಕರೆಕ್ಟ್ ಅದ ಸರ್, ಬಟ್ ಹಿಂಗ ಟೈಮ್ ಆಗ್ತದೆ ಸ್ವಲ್ಪ ಎಲ್ಲ ಡೌಟ್ ನ ಕ್ಲಿಯರ್ ಮಾಡ್ಲೇಬೇಕು. ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅಲ್ಲಿ ಡೌಟ್ ಕ್ಲಿಯರಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಮಾಡಬೇಕಾಗತ್ತೆ. ಓಕೆ ಓಕೆ ಸರ್. ನಾನು ಅದಕ್ಕೆ ಹೇಳಿದ್ದೀನಿ ನಿಮಗೆ 10 ನಿಮಿಷ ಡೌಟ್ ಕ್ಲಿಯರಿಂಗ್ ಅಷ್ಟಿರ್ತದೆ ಕ್ಲಾಸ್ ಮಧ್ಯದಲ್ಲಿ. ಮತ್ತೆ ಫಂಡಮೆಂಟಲ್ ರೈಟ್ಸು ಎಸ್ಪೆಷಲಿ ಪಾಲಿಟಿ ಅಂದ್ರೆ ಡೌಟ್ಸ್ ಬರೋದೆ, ಕೇಳಲಿ ಪರವಾಗಿಲ್ಲ. ಹಾ ಹೇಳ್ರಿ ಸವಿತಾ. ಹಲೋ. ಹಾ ಹಲೋ ಸರ್, ಇದು ನಿಬಂಧನೆ ಮತ್ತೆ ನಿರ್ಬಂಧನೆ ಅಂತ ಇದೆಯಲ್ಲ ಸರ್, ಅದು ನಿಬಂಧನೆನಾ ನಿರ್ಬಂಧನೆಗಳ ಸರ್? ಅದು ಎರಡು ಒಂದೇ. ನಿಬಂಧನೆ ಒಂದೇನಾ ಸರ್ ಅದು? ನಿರ್ಬಂಧ ಅಂದ್ರೆ ಲಿಮಿಟೇಷನ್ಸ್ ಅಂಡ್ ರೆಸ್ಟ್ರಿಕ್ಷನ್ಸ್ ಅಷ್ಟೇ. ಅಂದ್ರೆ ಸರ್ ಈಗ ಪ್ರತಿಯೊಂದು ಹಕ್ಕುಗಳ ಕಡೆಗಳು ನಿರ್ಬಂಧನೆ ಅಂತ ಬರ್ಸ್ತಿದ್ದಾರೆ ಸರ್. 19(1), 19(2) ಫ್ಲೋದಾಗ ಬರ್ಸಿರ್ತೀನಿ ಸ್ವಲ್ಪ. ಫ್ಲೋದಾಗ ಬರ್ತಿದೆ, ಆದ್ರೆ ಕಂಪಲ್ಸರಿ ಅಂತ ಏನಿಲ್ಲಲ್ಲ ಸರ್? ಏನಿಲ್ಲ. ಅಂದ್ರೆ ಈಗ ಎಕ್ಸಾಮ್ ಅಲ್ಲಿ ಏನಾದ್ರು ಕೇಳಿದ್ರೆ ನಾವ್ ಆತರ ನೆನ್ಪಿಟ್ಕೋಬೇಕಂತ ಕೇಳಿದ್ರೆ ಸರ್. ನಿರ್ಬಂಧಗಳು ಅಂತ ಬರೀಬಹುದು. ಅಂದ್ರೆ ಹೇಳಿಕೆಗಳು ಕೊಟ್ಟಾಗ ಸರ್, ಈಗ 19(1) ಆರ್ಟಿಕಲ್ಸ್ ನಂಬರ್ ನೆನ್ಪಿಟ್ಕೊಂಡಿರ್ತೀವಲ್ಲ ಸರ್, ಅದೇ ತರ ಅವನು ಕೂಡ ನೆನ್ಪಿಟ್ಕೋಬೇಕಾ ಸರ್ ನಾವು? 19(1), 19(2) ಅಂತ ಏನಾದ್ರು ಅಥವಾ ಸ್ಟೇಟ್ಮೆಂಟ್ ಬೇಕಾದಂತ ಅವಶ್ಯಕತೆ ಏನಿಲ್ಲ. ಹಾ ಸರ್. ದಟ್ ಇಸ್ ನಾಟ್ ತಿಳ್ಕೊಂಡ್ರೆ ಸಾಕಾ ಸರ್ ಅದು? ತಿಳ್ಕೊಂಡ್ರೆ ಸಾಕು. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರಿ ಆಗಿದ್ರೆ 2 minutes ಬ್ರೇಕ್ ತಗೊಳ್ರಿ, ವಾಪಸ್ ಬರ್ರಿ, ವಿಲ್ ಕಂಟಿನ್ಯೂ. ಫೈನ್.
ಎಸ್, ವೆಲ್ಕಮ್ ಬ್ಯಾಕ್ ಎವ್ರಿವನ್. ಇನ್ನು ಯಾರ್ದು ಡೌಟ್? ನಮಸ್ತೆ, ಹೇಳಮ್ಮ. ಸರ್, ಇಲ್ಲಿ 19 ಈದೊಳಗ್ ನೀವ್ ಏನಂದ್ರಿ, ವೇಶ್ಯೆಗಳು ಮತ್ತು ಹವ್ಯಾಸಿ ಅಪರಾಧಿಗಳು ಒಂದ್ ಸ್ವಲ್ಪ ಪ್ಲೇಸ್ ಕಡೆ ಹೋಗಂಗಿಲ್ಲ ಅಂತಂದ್ರೆ ಸರ್, ಅದು ಅರ್ಥ ಆಗ್ಲಿಲ್ಲ. ವಾಸಿಸುವುದರ ಮೇಲೆ ನಿರ್ಬಂಧ ಹೇರಬಹುದು. ಯಾಕೆ ಸರ್? ಎಲ್ಲರಿಗೂ ವಾಸಿಸುವ ಸ್ವಾತಂತ್ರ್ಯ ಅದ. ಕೆಲವು ಸ್ಥಳದಲ್ಲಿ ಹವ್ಯಾಸಿ ಅಪರಾಧಿಗಳು ಮತ್ತು ವೇಶ್ಯರು ಯಾಕೆ ವಾಸ ಮಾಡ್ಬಾರ್ದು? ಇಲ್ಲಿ ಕಾಣಿಸ್ತಾ ಇದೆಯಾ ಇದು ನಿಮ್ಗೆ? ಹಾ ರೀ ಸರ್, ಸಾರ್ವಜನಿಕ ಹಿತಾಸಕ್ತಿ ಪರಿಶಿಷ್ಟ ವರ್ಗಗಳ ಹಾ. ಈ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಆಗುತ್ತೆ ಅಂತೇಳಿ ನೀವು ಅದನ್ನು ಬ್ಯಾನ್ ಮಾಡಬಹುದು ಅಷ್ಟೇ. ಹೌದಾ ಸರ್? ಓಕೆ. 19(1)G ಏನ್ ಹೇಳ್ತದೆ? 19(1)G ನೀವು ಯಾವುದೇ ವೃತ್ತಿಯನ್ನ ಮಾಡಬಹುದು, ಹೌದಾ? ಯಾವುದೇ ವೃತ್ತಿಯನ್ನ ಮಾಡಬಹುದು, ಯಾವುದೇ ಉದ್ಯೋಗವನ್ನ ಮಾಡಬಹುದು. ಅದೇ ರೀತಿ ಯಾವುದೇ ವ್ಯಾಪಾರ ಅಥವಾ ವಾಣಿಜ್ಯವನ್ನ ಕೈಗೊಳ್ಳುವ ಸ್ವತಂತ್ರ. ವಾಣಿಜ್ಯ ಸ್ವತಂತ್ರ ನಿಮ್ಗೆ ಯಾರು ಇವಾಗ ನೀವು ಬಂದು ಬುಕ್ ಸ್ಟಾಲ್ ಇಡ್ತೀನಿ ಅಂತಂದ್ರೆ ಇಲ್ಲ, ನೀವು ಬುಕ್ ಸ್ಟಾಲ್ ಇಡುವಂಗಿಲ್ಲ. ನೀವು ಹೋಗಿ ಯಾವುದೋ ಒಂದು ಕಡೆ ನಾನು ಶಿಕ್ಷಕ ಆಗ್ತೀನಿ ಅಂತಂದ್ರೆ ಶಿಕ್ಷಕ ಆಗಬೇಡಿ, ನೀವು, ನಿಮ್ಗೆ ಸ್ವತಂತ್ರ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಆದ್ರೆ ಇದಕ್ಕೂ ಕೂಡ ಹಲವಾರು ನಿಬಂಧನೆಗಳಿವೆ. ರೈಟ್? ನಿಬಂಧನೆಗಳು ಏನೇನ್ ನಿಬಂಧನೆಗಳು? 19(6) ಅಡಿಯಲ್ಲಿ ಒಂದು, ಯಾವುದೇ ಉದ್ಯೋಗ ಅಥವಾ ವೃತ್ತಿ ಕೈಗೊಳ್ಳಲು ಅಥವಾ ವ್ಯಾಪಾರ ವ್ಯವಹಾರ ಮಾಡಲು, ವಾಣಿಜ್ಯ ಮಾಡಲು ಯಾವುದು ತಾಂತ್ರಿಕ ಅರ್ಹತೆಗಳನ್ನ ನಿಗದಿಪಡಿಸಬಹುದು. ಈಗ ನೀವು ಡಾಕ್ಟರ್ ಆಗಬೇಕು, ನನ್ನ ವೃತ್ತಿ ಸ್ವತಂತ್ರ ಇದೆ ಅಂತ ಹೇಳಿ ನೀವು BA ಮಾಡಿ ಡಾಕ್ಟರ್ ಆದ್ರೆ ಏನಾಗುತ್ತೆ ಕೆಲಸ? ಈಗ ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಏನಿರುತ್ತೆ? MBBS ಮಾಡಿರ್ಬೇಕು, BAMS ಮಾಡಿರ್ಬೇಕು, BHMS ಮಾಡಿರ್ಬೇಕು. ಹಿಂಗಿದ್ದಾಗ ಮಾತ್ರ. ಓಕೆ. ಆಮೇಲೆ ಇನ್ನೊಂದೇನಿರುತ್ತದೆ? ರಾಜ್ಯ ತನ್ನ ಏಕಸ್ವಾಮ್ಯವನ್ನ ಘೋಷಿಸಬಹುದು. ಏಕಸ್ವಾಮ್ಯ ಘೋಷಿಸಿದರೆ ಏನು? ಬೇರೆಯವರು ಆ ವೃತ್ತಿ ಕೈಗೊಳ್ಳದಂತೆ ತಡೆಯಬಹುದು. ಈಗ ಉದಾಹರಣೆಗೆ, ಈಗ ಮೊದಲು ಹೆಂಗಿತ್ತು ಅಂತಂದ್ರೆ ಸಾಕಷ್ಟು ಕಡೆ ಇದು ಸ್ಟೀಲ್ ನಾವೇ ಮಾಡ್ತೀವಿ, ಸಿಮೆಂಟ್ ನಾವೇ ಮಾಡ್ತೀವಿ. ಸರ್ಕಾರ ಈ ರೀತಿ ಹೇಳಬಹುದು. ಕೆಲವೊಂದಿಷ್ಟು ರೇರ್ ಅರ್ತ್ ಮಿನರಲ್ಸ್ ಇರ್ತವೆ, ರೈಟ್? ಅಂತವಕ್ಕೆಲ್ಲ ಏನ್ ಹೇಳ್ಬೋದು? ಇಲ್ಲ, ನಾನು ಮೊನೋಪಲೈಸ್ ಮಾಡಿದ್ದೀನಿ. ಮೊನೋಪಲೈಸ್ ಇದು ನನ್ನ ಏಕಸ್ವಾಮ್ಯ. ಇದಕ್ಕೆ ಆಕ್ಷೇಪಣೆ ಎತ್ತುವಂಗಿಲ್ಲ. ನೀವು ಇದಕ್ಕೇನು ಮಾಡುವಂಗಿಲ್ಲ? ಆಕ್ಷೇಪಣೆ ಎತ್ತುವಂಗಿಲ್ಲ. ರೈಟ್? ಹಂಗಂತೇಳಿ ಯಾವುದೇ ವೃತ್ತಿ ಮಾಡಬಹುದು ಅಂದಾಗ ಎಲ್ಲಾ ವೃತ್ತಿ ಮಾಡೋದಿಲ್ಲ. ಅನೈತಿಕ ವೃತ್ತಿ ಆಗಿರ್ಬೋದು. ಈಗ ವೇಶ್ಯಾವಾಟಿಕೆ, ಭಿಕ್ಷಾಟನೆ, ಅಪಾಯಕಾರಿ ವೃತ್ತಿಗಳು, ನಾನು ಬೆಂಕಿಯಲ್ಲಿ ಜಿಗ್ಯಾವ, ಅಪಾಯಕಾರಿ ವೃತ್ತಿ. ರೈಟ್? ಇಂಥದ್ರಲ್ಲೂ ಕೂಡ ಪ್ರಜೆಗಳು ತೊಡಗದಂತೆ ನಿರ್ಬಂಧ ಹೇರಿಸಬಹುದು. ಈಗ ನಾನು ಬ್ಯಾಂಕ್ ಲೂಟಿ ಮಾಡ್ತೀನಿ, ಇದು ನನ್ನ ವೃತ್ತಿ ಅಂತಂದ್ರೆ ಬಿಡ್ತಾರನ? ಬ್ಯಾಂಕ್ ಲೂಟಿ ಮಾಡ್ತೀನಿ, ಇದು ನನ್ನ ವೃತ್ತಿ, ಇದು ನನಗೆ ಇದು ಮಾಡಬೇಡ್ರಿ ಅಂತ ಹೇಳಿದ್ರೆ ಬಿಡ್ತಾರನ? ಇಲ್ಲ. ಅನೈತಿಕ ಮತ್ತು ಅಪಾಯಕಾರಿ ವೃತ್ತಿಗಳನ್ನ ನಿಷೇಧ ಮಾಡಬಹುದು, ಅದಕ್ಕೆ ಪರವಾನಗಿ ಕೂಡ ಇರಿಸಬಹುದು. ಹೇಳಿ.
ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ಇವಾಗ ಬುಡಕಟ್ಟು ಜನಾಂಗದ ಇರ್ತಾರಲ್ಲ ಸರ್, ನಾಗಾಲ್ಯಾಂಡ್ದಾಗ ಈ ತರ ಛತ್ತೀಸ್ಗಢ ಅಲ್ಲಿ ಇರ್ತಾರಲ್ಲ ಸರ್. ಈಗ ನಾವು ಸಾಮಾನ್ಯ ಜನರು ಬುಡಕಟ್ಟು ಜನಾಂಗದಾಗ ಹೋದ್ರ ಅವ್ರು ಈಗ ಅವ್ರಿಗೆ ಏನೋ ಬರಲ್ಲ ಸರ್ ಅವ್ರ ಏನ್ ಬರಲ್ಲ ಅಂದ್ರ ಸರ್ ಈಗ ಅವ್ರು ಬುಡಕಟ್ಟು ಜನಾಂಗದವ್ರು ಇರ್ತಾರಲ್ಲ ಸರ್, ಕಾಡ್ ಜನರು. ಈಗ ಸಾಮಾನ್ಯ ಜನರು ಅಲ್ಲಿ ಹೋದ್ರ ಅವ್ರು ಏನಾರ ಮಾಡ್ತಾರ ನಮ್ಮ ಸಂವಿಧಾನಕ್ಕೆ ಅವ್ರು ಏನಾರ ಒಂದ್ ಮಾಡ್ಬೋದು ಸರ್ ಅವ್ರಿಗೆ? ಅವ್ರೇನು ಮಾಡಕ್ ಬರಲ್ಲ, ಸರ್ಕಾರ ಮಾಡ್ಬೇಕು. ಹಾ ಸರ್. ಸರ್ ಈಗ ಅವ್ರು ನಾವು ಅಲ್ಲಿ ಹೋಗಿ ಪರ್ಮಿಷನ್ ಇರ್ತಾರೆ ಸರ್, ಬುಡಕಟ್ಟು ಜನಾಂಗ ಪ್ಲೇಸ್ಮೆಂಟ್ ಸರ್. ನಾವು ಸಾಮಾನ್ಯ ಜನರು ಅಲ್ಲಿ ಹೋಗಾಕ ಐತೇನ್ ಸರ್ ನಮ್ಗ ಪರವಾನಗಿ? ಇನ್ನರ್ ಲೈನ್ ಪರ್ಮಿಟ್. ಹಾ ಸರ್. ಈಗ ಅವರು ಈ ಸಾಮಾನ್ಯ ಜನರ ಹತ್ರ ವಾಸಿಸಬಹುದು ಸರ್ ಅವ್ರು ಬಂದು ಅವ್ರಿಗೇನ್ ಸಮಸ್ಯೆ ಇಲ್ಲ, ಅವ್ರ ಜಾಗಕ್ಕೆ ಹೋಗಂಗಿಲ್ಲ. ಈಗ ಬುಡಕಟ್ಟು ಜನಾಂಗದವ್ರು ಬೇರೆ ರಾಜ್ಯದೊಳಗೆ ಇರ್ತಾರಲ್ಲ ಸರ್, ಈ ನಮ್ ಕರ್ನಾಟಕದ ಬರ್ಬೋದನ್ ಸರ್ ಅವ್ರು? ಬರ್ಬೋದ್ರಿ, ಅವ್ರೇ ಬರಂಗಿಲ್ಲ. ಕರ್ನಾಟಕದಲ್ಲಿ ಯಾರು ಬೇಕಾದ್ರೂ ಬರ್ಬೋದು. ಅವ್ರು ಬರ್ಬೋದು, ನಾವು ಅವ್ರ ಸ್ಥಳಕ್ಕೆ ಹೋಗಿ ಅವ್ರ ಸಂಸ್ಕೃತಿ ಹಾಳು ಮಾಡುವಂಗಿಲ್ಲ. ಓಕೆ, ಇದು ಅರ್ಥ ಆಯ್ತಾ? ವಿಧಿ 19 ಯಾರ್ಯಾರಿಗೆ ಅರ್ಥ ಆಗಿದೆ? ವಿಧಿ 19 ಅಂತ ಬರೀರಿ. ಅಂತೂ ವಿಧಿ 19 ಮುಗಿತ್ತು. ಇನ್ನು ವಿಧಿ 20ಕ್ಕೆ ಹೋಗೋಣ. ರೈಟ್, ಬರ್ಕೊಳ್ಳಿ ಗುಡ್ಡು, ಬರ್ಕೊಳ್ಳಿ, ಟೈಮ್ ಇದೆ, ಬರ್ಕೊಳ್ಳಿ. ಈಗ ಡೌಟ್ ಇಲ್ಲ, ಇನ್ನು ಕ್ಲಾಸ್ ಮುಗಿದ್ಮೇಲೆ ಡೌಟು. ಈಗ ಡೌಟ್ ಕೇಳಂಗಿಲ್ಲ. ಮಾಡಬಹುದು, ಅವ್ರು ಹೋಗ್ಬೋದು, ಅವರ ಸ್ಥಳಗಳಲ್ಲಿ ನಾವು ಹೋಗೋಂಗಿಲ್ಲ ಅಷ್ಟೇ. ಪಾಲಿಟಿ ಮುಂದಿನ ತಿಂಗಳಲ್ಲಿ ಮುಗಿತೆ, ಏಪ್ರಿಲ್ ಅಲ್ಲಿ ಮುಗಿತದೆ. ರಾಜ್ಯ ಏನಾದ್ರೂ ಈಗ ಗಂಧದ ಮರಗಳನ್ನ ನಾನು ಮಾತ್ರ ಬೆಳೆಸ್ತೀನಿ, ಬೇರೆಯವರು ಬೆಳೆಸುವಂತಿಲ್ಲ, ಗಂಧದ ಮರವನ್ನ ನಾನು ಮಾತ್ರ ಬೆಳೆಸ್ತೀನಿ, ಬೇರೆಯವರು ಬೆಳೆಸುವಂತಿಲ್ಲ ಅಂತೇಳಿ ರಾಜ್ಯ ಹೇಳಿದ್ರೆ ಮುಗಿತಲ್ಲಿಗೆ. ರಾಜ್ಯ ಮಾತ್ರ ಬೆಳೆಸಬಹುದು, ಬೇರೆಯವರನ್ನ ಅದನ್ನ ಮಾಡುವಂತೆ ನಿರ್ಬಂಧ ಹೇರಬಹುದು. ಓಕೆ, ಎಸ್. ನೆಕ್ಸ್ಟ್, ರೈಟ್, ನೆಕ್ಸ್ಟ್ ಯಾವುದನ್ನ ನೋಡೋಣ? ಈ ಸಮಂಜಸವಾದ ನಿರ್ಬಂಧನೆಗಳು. ವಿಧಿ 19ನೇ ಇನ್ನೊಂದು ಸ್ವಲ್ಪ ಹೇಳ್ತೇನೆ ಕೇಳಿ. ಸಮಂಜಸವಾದ ನಿರ್ಬಂಧನೆಗಳು ಬಹಳ ಸಂಸತ್ತಿಗೆ ಅಧಿಕಾರ ಇರ್ತದೆ ಇದನ್ನ ಇಂಪೋಸ್ ಮಾಡುವಂಥದ್ದು. ರೈಟ್, ಅದಕ್ಕೆ ಏನ್ ಹೇಳ್ತದೆ ಸುಪ್ರೀಂ ಕೋರ್ಟ್? ಸಮಂಜಸವಾದ ನಿರ್ಬಂಧಗಳ ಹೇರಿಕೆ ಮಾಡಬೇಕಾದ್ರೆ ಏನನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಸಂಸತ್ತು? ರೈಟ್, ಒಂದು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ರೈಟ್. ಎರಡನೇದು, ಈ ಒಂದು ನಿರ್ಬಂಧಗಳು ಅಥವಾ ನಿಬಂಧನೆಗಳು ಮನಸೋ ಇಚ್ಛೆ ಇರಬಾರದು.
ಅಥವಾ ಅಧಿಕಾರಕ್ಕೆ ಮೀರಿ ಇರಬಾರದು. ಅಧಿಕಾರಕ್ಕೆ ಮೀರಿ ಇರಬಾರದು. ರೈಟ್. ಮೂರನೇದ್ದು, ಸಾಮಾನ್ಯ ಸಂದರ್ಭಗಳನ್ನಷ್ಟೇ ಪರಿಗಣಿಸಬಾರದು. ರೈಟ್. ನಾಲ್ಕನೇದ್ದು, ಸರಿಯಾದ ಸಮತೋಲನ ಇರಬೇಕು. ಐದನೇದು, ಸಾಮಾಜಿಕ ಮೌಲ್ಯಗಳಿಗೆ ಗಮನ ಕೊಡಬೇಕು. ರೈಟ್. ಸೊ ಹೀಗಾಗಿ ನಿಮ್ಮ ಸಮಂಜಸವಾದ ನಿರ್ಬಂಧನೆಗಳು ಏನಿರಬೇಕು? ಸಬ್ಸ್ಟಾನ್ಷಿಯಲ್ ಆಗಿರಬೇಕು, ಸಬ್ಸ್ಟಾಂಟಿವ್ ಆಗಿರಬೇಕು ಮತ್ತು ಪ್ರೊಸೀಜರಲ್ ಸ್ಟ್ಯಾಂಡ್ ಪಾಯಿಂಟ್ ಇಂದ ಕರೆಕ್ಟ್ ಇರಬೇಕು. ರೈಟ್. ಸರಿಯಾದ ಮಾರ್ಗದಿಂದ ಸರಿಯಾದ ವ್ಯವಸ್ಥೆಯಿಂದ ಈ ರೀತಿಯ ನೀವೇನೋ ನಿಬಂಧನೆಗಳನ್ನ ಘೋಷಿಸಬಹುದು. ಕ್ಲಿಯರ್ ಇದೆಯಾ? ಸರ್, ಕೋಆಪರೇಟಿವ್ ಸೊಸೈಟಿ ಸಪರೇಟ್ ಆಗಿ ನಾನು ಡಿಸ್ಕಸ್ ಮಾಡ್ತೀನಿ. ನಿತೀಶ್ ವಿಲ್ ಡಿಸ್ಕಸ್ ಸಪರೇಟ್. ಅದಕ್ಕೊಂದು ಸಪರೇಟ್ ಪಾರ್ಟೇ ಇದೆ ಕೋಆಪರೇಟಿವ್ ಸೊಸೈಟಿ. ಕನ್ಸಿಡರ್ ಅಂತಂದ್ರೆ ಅದಕ್ಕೆ ಇದೇನಾದ್ರೂ ಅದನ್ನ ವಿರೋಧ ಮಾಡುತ್ತಾ, ನಿಮ್ಮ ನಿರ್ಬಂಧನೆಯಿಂದ ಯಾವ್ದಾದ್ರು DPSP ವಿರೋಧ ಇದೆಯಾ ಅನ್ನೋದನ್ನ ನಾನು ಚೆಕ್ ಮಾಡ್ಕೋಬೇಕಾಗುತ್ತೆ. ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಸಪರೇಟ್ ಪಾರ್ಟ್ ಇದೆ. ಅದನ್ನ ಹೇಳುವಾಗ ನಿಮ್ಗೆ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಏನು, ಯಾರು ರಚನೆ ಮಾಡಬಹುದು, ಅವೆಲ್ಲ ಹೇಳ್ಕೊಡ್ತೀನಿ. ಮತ್ತಿಲ್ಲಿ ಮಿಕ್ಸಪ್ ಮಾಡೋದು ಬೇಡ. ಸಾಮಾನ್ಯ ಸಂದರ್ಭ ಅಂತಂದ್ರೆ ಜನರಲೈಸ್ ಮಾಡಬಾರ್ದು, ಅಬ್ಸ್ಟ್ರಾಕ್ಟ್ ಇರಬಾರ್ದು ಇನ್ ನೇಚರ್. ಅಬ್ಸ್ಟ್ರಾಕ್ಟ್ ಇನ್ ನೇಚರ್ ಇರಬಾರ್ದು. ಸಾಮಾನ್ಯ ಸಂದರ್ಭಗಳೆಲ್ಲ ಅಷ್ಟೇ ಬಳಸಬಾರ್ದು. ಈಗ ಮಹೇಶ್, ಯಾವ್ದಾದ್ರು ಒಂದಿದೆ ಅಂತ ತಿಳ್ಕೊಳ್ರಿ. ನೀವು ಈಗ ಗೋಮಾಂಸದ ಅಂಗಡಿಗಳನ್ನ ನಿಷೇಧ ಮಾಡಬೇಕು. ಇದು ಒಂದು ವೃತ್ತಿಗೆ ಇದು ಆಯ್ತಿಲ್ಲ. ಇದು ಈಗ ಗೋಮಾಂಸ ಮಾರಾಟ ಮಾಡುವುದು ಮತ್ತು ಅದನ್ನ ಕೊಂಡುಕೊಳ್ಳುವುದನ್ನ ನಿಷೇಧ ಮಾಡಿದ್ದಾರೆ. ಹೌದಾ ಇಲ್ವೋ? ನಿಷೇಧ ಮಾಡಿದ್ದಾರೆ ಇಲ್ವೋ? ಈ ನಿಷೇಧ ಈ DPSP ಅಲ್ಲಿ ಇರ್ತಕ್ಕಂತಹ ಅದರ ಸಾಮ್ಯತೆಯನ್ನು ಹೊಂದಿರಬೇಕು. DPSP ಅಲ್ಲೂ ಅದನ್ನ ಹೇಳಿದರೆ, ಇಲ್ಲೂ ಅದನ್ನ ಹೇಳಿದ್ದಾರೆ. ಅದರ ವಿರುದ್ಧ ಇರಬಾರದು ನೀವು ಅಂತ ಹೇಳೋದಷ್ಟು. ಇನ್ನು ವಿಧಿ 20 ಅಷ್ಟೇ ಬರ್ಕೊಳ್ರಿ. ಅಮೂಲ್ಯ, 2ನೇ ಪಾಯಿಂಟ್, ನಿಮ್ಮ ನಿಬಂಧನೆಗಳು ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡೋಂಗಿಲ್ಲ ಅಷ್ಟೇ. ನಿಮ್ಮ ಅಧಿಕಾರ ಎಕ್ಸೆಸಿವ್ ಪವರ್ ಅನ್ನ ಯೂಸ್ ಮಾಡಬಾರ್ದಿಲ್ಲ. ವಿಧಿ 20 ಏನು? ಅಪರಾಧಿಗಳಿಗೆ ರಕ್ಷಣೆ. ಪ್ರೊಟೆಕ್ಷನ್ in respect of conviction for offenses. Right. ಸೊ ಏನಿದು ಅಪರಾಧಿಗಳಿಗೆ ರಕ್ಷಣೆ? ಯಾಕಂದ್ರೆ ಎಲ್ಲರಿಗೂ ಕೂಡ ಮೂಲಭೂತ ಹಕ್ಕಿದೆ, ಅಪರಾಧಿಗಳಿಗೂ ಕೂಡ ಮೂಲಭೂತ ಹಕ್ಕಿದೆ. ಎಲ್ಲರಿಗೂ ಯಾವ ರೀತಿ ಹಕ್ಕಿದೆ, ಇಲ್ಲೂ ಕೂಡ ಮೂಲಭೂತ ಹಕ್ಕಿದೆ. ಕ್ಲಿಯರ್ ಇದೆಯಾ?
ರೈಟ್. ಇದು ಪ್ರಜೆಗಳಿಗೂ ಸಿಗುತ್ತೆ, ವಿದೇಶಿಯರಿಗೂ ಸಿಗುತ್ತೆ. ವಿದೇಶಿಯರಿಗೆ ಇಬ್ಬರಿಗೂ ಕೂಡ ಈ ಹಕ್ಕಿದೆ. 15, 16, 19, 29, 30 ಅಷ್ಟೇ ಪ್ರಜೆಗಳಿಗೆ, ಉಳಿಕಿದ್ದು ಎಲ್ಲರಿಗೂ ಕೂಡ ಇದು ಇದೆ. ಏನೇನು 20(1) ಪ್ರಕಾರ ಒಂದು ಕೃತ್ಯವನ್ನ ಎಸಗುವ ಸಂದರ್ಭದಲ್ಲಿದ್ದ ಕಾನೂನಿನ ಪ್ರಕಾರ ಮಾತ್ರ ಶಿಕ್ಷೆ ಕೊಡಬೇಕು. ಶಿಕ್ಷೆ ಕೊಡಬೇಕು. ರೈಟ್. ಅಂದ್ರೆ ಏನು, ಇವಾಗ ನಾನು ಏನೋ ಒಂದು ಅಪರಾಧ ಮಾಡಿದೆ ಅನ್ಕೊಳ್ಳಿ, ಈಗ ಪ್ರಸ್ತುತ ಅದಕ್ಕೆ 3 ವರ್ಷ ಶಿಕ್ಷೆ ಇದೆ. ನನ್ನ ಪ್ರಕರಣ 2 ವರ್ಷ ನಡೀತು. ಮುಂದಿನ ವರ್ಷ ಹೊಸ ಒಂದು ಕಾಯ್ದೆ ತಂದು 5 ವರ್ಷ ಶಿಕ್ಷೆ ಮಾಡಿದ್ರು. ಸೊ ಈಗ ನನಗೆ 3 ವರ್ಷ ಶಿಕ್ಷೆ ಕೊಡಬೇಕಾ, 5 ವರ್ಷ ಶಿಕ್ಷೆ ಕೊಡಬೇಕಾ? 3 ವರ್ಷ. ನಾನು ಅಪರಾಧ ಮಾಡುವಾಗ ಯಾವ ಕಾನೂನು ಇತ್ತೋ ಅದೇ ಕಾನೂನಿನ ಪ್ರಕಾರ ನಮಗೆ ಶಿಕ್ಷೆ ಕೊಡಬೇಕು. ರೈಟ್. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲೆಜಿಸ್ಲೇಷನ್. ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲೆಜಿಸ್ಲೇಷನ್. ಸಪೋಸ್ ನಾನೊಂದು ಏನೋ ಒಂದು ಇವತ್ತು ಮಾಡಿದೆ, ಈಗ ಬಿಟ್ಕಾಯಿನ್ ಮಾರಾಟ ಅಪರಾಧ ಇಲ್ಲ ಇವತ್ತಿಗೆ. ಇವತ್ತು ಬಿಟ್ಕಾಯಿನ್ ಮಾರಾಟ ಅಪರಾಧ ಇದೆಯಾ? ಇಲ್ಲ. ಈ ಸಂದರ್ಭದಲ್ಲಿ ನಾನು ಬಿಟ್ಕಾಯಿನ್ ಮಾರಾಟ ಮಾಡಿದೆ, ಮುಂದಿನ ತಿಂಗಳು ಬಿಟ್ಕಾಯಿನ್ ಮಾರಾಟ ಅಪರಾಧ, ಶಿಕ್ಷಾರ್ಹ ಅಪರಾಧ ಅಂತ ಬಂತು ಅಂತ ತಿಳ್ಕೊಳ್ರಿ. ಅವಾಗ ನಾನು ಇವತ್ತು ಮಾಡಿದ್ದ ಶಿಕ್ಷೆಗೆ ಮುಂದಿನ ತಿಂಗಳಿನ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಬಹುದಾ? ಇಲ್ಲ. ನಾನು ಅಪರಾಧ ಮಾಡುವ ಸಂದರ್ಭದಲ್ಲಿ ಯಾವ ಕಾನೂನು ಇತ್ತೋ ಅದರ ಪ್ರಕಾರ ಮಾತ್ರ ಶಿಕ್ಷೆ ಕೊಡಬಹುದು. ಇನ್ನು 20/2 ಏನ್ ಹೇಳ್ತದೆ? ಒಬ್ಬ ವ್ಯಕ್ತಿಗೆ ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷಿಸುವಂತಿಲ್ಲ. ಇದಕ್ಕೇನಂತ ಕರಿತೀವಿ? ಡಬಲ್ ಜೀವಪಾಡಿ. ಈಗ ನಾನು ಕರ್ನಾಟಕ ತಮಿಳುನಾಡಿನ ರೈಲ್ನಲ್ಲಿ ಒಂದೇನು ಮಾಡದ ಅಂತಂದ್ರೆ, ರೈಲ್ವೆನಲ್ಲಿ ಒಂದು ಮರ್ಡರ್ ಮಾಡಿದೆ. ಫಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಶಿಕ್ಷೆ ಕೊಟ್ಟು ಅದೇ ಅಪರಾಧಕ್ಕೆ ತಮಿಳುನಾಡಿನಲ್ಲಿ ಶಿಕ್ಷೆ ಕೊಡ್ತೀನಿ ಅಂದ್ರೆ ನಡೆಯಂಗಿಲ್ಲ. ಒಂದು ಅಪರಾಧಕ್ಕೆ ಒಂದೇ ಶಿಕ್ಷೆ, ಒಂದು ಅಪರಾಧಕ್ಕೆ ಒಂದೇ ಶಿಕ್ಷೆ. ನೆನಪಲ್ಲಿ ಇಟ್ಕೊಳ್ರಿ. ಒಂದು ಅಪರಾಧಕ್ಕೆ ಎಷ್ಟು ಸರ್ತಿ ಶಿಕ್ಷೆ ಕೊಡಬಹುದು? ಒಂದೇ ಸಲ ಶಿಕ್ಷೆಯನ್ನ ಕೊಡಬಹುದು. ಓಕೆ. ಇನ್ನು 20/3 ಏನ್ ಹೇಳ್ತದೆ? ರೈಟ್. ತನ್ನ ವಿರುದ್ಧ ತಾನೇ ಶಿಕ್ಷೆ ಹೇಳಲು ಒತ್ತಾಯಿಸುವಂತಿಲ್ಲ. ತಾನೇ ಸಾಕ್ಷಿ ಹೇಳಲು. ಒತ್ತಾಯಿಸುವಂತಿಲ್ಲ. ಈಗ ನೀನು ಅಪರಾಧ ಮಾಡಿದ್ಯಪ್ಪ, ಯಾವುದು ಸಾಕ್ಷ್ಯ ಸಿಗಲಿಲ್ಲ, ನಿನ್ನ ವಿರುದ್ಧ ನೀನೇ ಸಾಕ್ಷಿ ಹೇಳುವಂತ ಹೇಳುವಂಗಿಲ್ಲ. ಅವನು ತಾನಾಗೆ ಮಾಡಿದ್ರೆ ಬೇರೆ. ನೀವು ಸರ್ಕಾರ ಅವನನ್ನ ಒತ್ತಾಯಿಸುವಂತಿಲ್ಲ. ಇಲ್ಲ, ನೀ ಅಪರಾಧ ಮಾಡಿ ಇಲ್ಲಿ ಒಪ್ಪಗೋ ಅಂತೇಳಿ ಪನಿಷ್ಮೆಂಟ್ ಕೊಟ್ಟೆ, ಏರೋಪ್ಲೇನ್ ಏರಿಸ್ದ, ಇವೆಲ್ಲ ಮಾಡಬಾರ್ದು. ಇವು ಮೂರೂ ಕೂಡ ಪ್ರಜೆಗಳಿಗೂ ಅವೈಲೇಬಲ್ ಇದೆ, ವಿದೇಶಿಯರಿಗೂ ಕೂಡ ಅವೈಲೇಬಲ್ ಇದೆ. ರೈಟ್. ಸೊ ಈಗ ಪ್ರಶ್ನೆ ಏನು ಬರ್ತದೆ? ಯಾವುದಾದ್ರೂ ಅಪರಾಧಿಕ ಕಾನೂನುಗಳನ್ನ ಹಿಂದಿನ ದಿನಾಂಕಕ್ಕೆ ಅನ್ವಯ ಆಗುವಂತೆ ಜಾರಿಗೆ ತರಬಹುದೇ? ಅಪರಾಧಿಕ ಕಾನೂನುಗಳನ್ನ ಹಿಂದಿನ ದಿನಾಂಕಕ್ಕೆ ಅಪ್ಲೈ ಆಗುವಂತೆ ಜಾರಿಗೆ ತರಬಹುದಾ? ಇಲ್ಲ. ಯಾಕಂತಂದ್ರೆ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲೆಜಿಸ್ಲೇಷನ್ ಇದೆ ನಮ್ಮಲ್ಲಿ. ಓಕೆ, ಅರ್ಥ ಆಯ್ತು ಎಲ್ಲರಿಗೂ? ವಿಧಿ 20 ಬಹಳ ಸಿಂಪಲ್ ವಿಧಿ ಇದು. ಇವು ಮೂರು: ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲೆಜಿಸ್ಲೇಷನ್, ಡಬಲ್ ಜಿಯೋಪಾರ್ಡಿ, ನೋ ಸೆಲ್ಫ್ ಇನ್ಕ್ರಿಮಿನೇಷನ್. ಇಷ್ಟೇ. ಇಲ್ಲೊಂದು ಡೌಟ್ ಕೇಳಿದ್ದಾರೆ, ಡೌಟ್ ಕ್ಲಿಯರ್ ಮಾಡ್ತೀನಿ ನೋಡ್ರಿ.
ನೋ ಪರ್ಸನ್ ಶಾಲ್ ಬಿ ಪ್ರಾಸಿಕ್ಯೂಟೆಡ್ ಅಂಡ್ ಪನಿಷ್ಡ್ ಫಾರ್ ದ ಸೇಮ್ ಅನ್ಸನ್ ಮೋರ್ ದನ್ ಒನ್ಸ್. ಯಾವ ಆರ್ಟಿಕಲ್ ಇದೆ ಇದು? ವೆರಿ ಗುಡ್. ಅದರಲ್ಲಿದೆ 22. ಜಸ್ಟ್ ನಾನು ಹೇಳಿದೆ ನೀವು ಬಸವ ಕಲ್ಯಾಣ್ ಹೆಸರು ಎಲ್ಲೋ ಕೇಳಿದನಲ್ಲ ನಾನು. ನಮ್ಮ ಅಪ್ಲೈನ್ ಸ್ಟೂಡೆಂಟ್ ನೀವು ಬಸವ ಕಲ್ಯಾಣ್? ಇಲ್ಲ, ನಮ್ಮ ಆಫ್ಲೈನ್ ಸ್ಟೂಡೆಂಟ್ ಅಲ್ಲೂ ಒಬ್ರು ಬಸವ ಕಲ್ಯಾಣ್ ಅಂತಿದ್ರು. ಹಂಗಲ್ಲ, ಬಸವ ಕಲ್ಯಾಣ್ ಅಂತ ಹೆಸರೇ ಇತ್ತು ಒಬ್ಬಂದು ಹುಡುಗಂದು. ಮುಗಿತಾ ಎಲ್ಲರಿಗೂ? ವಿಧಿ 20 ಯಾರ್ಯಾರಿಗೆ ಅರ್ಥ ಆಗಿದೆ? ವಿಧಿ 20 ಯಾರ್ಯಾರಿಗೆ ಅರ್ಥ ಆಗಿದೆ? ಖುಷಿ. ಮುಗಿದ ಮೇಲೆ ಮಾಡ್ತೀನಿ, ಇನ್ನೊಂದು 10-15 ನಿಮಿಷ ವೇಟ್ ಮಾಡಿ. ಯಾರ್ಯಾರಿಗೆ ಅರ್ಥ ಆಗಿದೆ ಟ್ರೂ ಹಾಕ್ರಿ. ಎಲ್ಲರೂ ಹಾಕ್ರಿ ಪೋಲು. ಎಲ್ಲರೂ ಹಾಕ್ಬೇಕು ಪೋಲು. ಎವ್ರಿವನ್ ವಾಚಿಂಗ್ ದ ಕ್ಲಾಸ್, ಬೇಗ ಎಲ್ಲರೂ. ಫೈನ್. ಇನ್ನು ವಿಧಿ 21 ಮತ್ತೊಂದು ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ವಿಧಿ 20 ಯಾವುದೇ ಕಾರಣಕ್ಕೆ ರದ್ದು ಮಾಡುವಂತಿಲ್ಲ. ಅಮಾನತ್ತು ಗೊಳಿಸುವಂತಿಲ್ಲ. ಎಂತ ಸಂದರ್ಭದಲ್ಲೂ, ಯಾವುದೇ ಸಂದರ್ಭದಲ್ಲೂ ಅಮಾನತುಗೊಳಿಸುವಂತಿಲ್ಲ. ಓಕೆ. ನೆಕ್ಸ್ಟ್ ವಿಧಿ 21. ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ, ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಯಾಕಂತಂದ್ರೆ ಘನತೆಯಿಂದ ಜೀವಿಸುವ ಹಕ್ಕು ನಮಗೆ ಇಲ್ಲಿಂದನೇ ಸಿಗುತ್ತೆ. ಘನತೆಯಿಂದ ಜೀವಿಸುವ ಹಕ್ಕು ಕೂಡ ನಮಗೆ ಇಲ್ಲಿಂದನೇ ಸಿಗುತ್ತೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ. ರೈಟ್. ಆದ್ರೆ ಇದ್ರ ಭಾಗ ಏನೇನಿದೆ ಅನ್ನೋದನ್ನ ಗೊತ್ತಿಲ್ಲ ನಮಗೆ. ಯಾವ್ಯಾವ ಹಕ್ಕುಗಳು ಇದ್ರ ಭಾಗ ಆಗುತ್ತೆ ಅದು ಗೊತ್ತಾಗಬೇಕಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಸ್ ವೆರಿ ವೆರಿ ಕ್ಯೂರಿಯಸ್ ಅಬೌಟ್ ದಿಸ್. ರೈಟ್. ಕ್ಲಿಯರ್ ಇದೆಯಾ? ಸೊ ಇಲ್ಲಿ ಏನ್ ಹೇಳ್ತಾರೆ, ಇದು ಭಾರತೀಯರಿಗೆ ಮತ್ತು ವಿದೇಶಿಯರಿಗೆ ಇಬ್ಬರಿಗೂ ಬರುವಂತಹ ಹಕ್ಕು, ಪ್ಲಸ್ ವಿದೇಶಿಯರಿಗೆ ಇಬ್ಬರಿಗೂ ಇರುವಂತಹ ಹಕ್ಕಿದು. ಇಲ್ಲಿ ಈ ಒಂದು ಮೂಲಕ ಏನು, ಒಬ್ಬ ವ್ಯಕ್ತಿ ಘನತೆಯಿಂದ ಬದುಕುವ ಹಕ್ಕು ನಮಗೆ ಸಿಗುತ್ತದೆ. ಘನತೆಯಿಂದ ಬದುಕುವ ಹಕ್ಕು. ಆದ್ರೆ ನಿಮ್ಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸಬಹುದು, ಈ ಆರ್ಟಿಕಲ್ 21 ನಲ್ಲಿ ಇವತ್ತಿಗೆ ನೋಡಿದ್ರೆ ಸಾಕಷ್ಟು ಹಕ್ಕುಗಳಿವೆ. ಇವತ್ತಿಗೆ ನೋಡಿದ್ರೆ ಸಾಕಷ್ಟು ಕೇಸುಗಳಿವೆ, ಸಾಕಷ್ಟು ಹಕ್ಕುಗಳಿವೆ.
ಏನಿವು ಹಕ್ಕುಗಳು? ಇದಕ್ಕೂ ಕೂಡ ಸಾಕಷ್ಟು ನ್ಯಾಯಾಂಗ ಏನ್ ಮಾಡುತ್ತೆ ಅಂತಂದ್ರೆ, ನ್ಯಾಯಾಂಗ ಏನ್ ಮಾಡಿದೆ ಅಂತಂದ್ರೆ ಹಲವಾರು ಬಾರಿ ನ್ಯಾಯಾಂಗದ ಮಧ್ಯಪ್ರವೇಶ ಆಗಿದೆ. ಇದರಲ್ಲಿ ಏನು ಮಧ್ಯಪ್ರವೇಶ ಯಾಕಾಗಿದೆ? ವಿಧಿ 21ರ ಅಡಿಯಲ್ಲಿನ ಹಕ್ಕುಗಳನ್ನ ವ್ಯಾಪ್ತಿಯನ್ನ ತಿಳಿಸಿಕೊಡಲು ಯಾವುದು ನ್ಯಾಯಾಂಗದ ಮಧ್ಯ ಪ್ರವೇಶ ಆಗಿದೆ. ಮೊದಲನೇ ಪ್ರಕರಣ ಯಾವುದಂತಂದ್ರೆ ಈ 1950ರಲ್ಲಿ, ರೈಟ್? ಓಕೆ, 1950ರಲ್ಲಿ ಯಾವ ಪ್ರಕರಣ ಬಂತು? ಎ.ಕೆ. ಗೋಪಾಲನ ಪ್ರಕರಣ. ಎ.ಕೆ. ಗೋಪಾಲನ ಪ್ರಕರಣ ಬಹಳ ಇಂಪಾರ್ಟೆಂಟ್. ಎ.ಕೆ. ಗೋಪಾಲನ ಪ್ರಕರಣ ಯಾಕೆ ಇಂಪಾರ್ಟೆಂಟು? ಯಾಕಂತಂದ್ರೆ ಆರಂಭದಲ್ಲಿ ವಿಧಿ 20 ಅಂತಂದ್ರೆ ಬಹಳ ಸೀಮಿತ ವ್ಯಾಪ್ತಿ ಒಳಗೊಂಡಿತ್ತು. ಸೊ ಅದಕ್ಕೆ ಎ.ಕೆ. ಗೋಪಾಲನ್ ಅವರು ಪ್ರಶ್ನೆಯನ್ನ ಕೇಳುತ್ತಾರೆ, ಏನು ಇದರ ವ್ಯಾಪ್ತಿ ಏನು? ರೈಟ್? ವ್ಯಾಪ್ತಿ ಏನು? ಯಾಕಂದ್ರೆ ನೀವು ವಿಧಿ 21ನ್ನ ಸಂಪೂರ್ಣವಾಗಿ ಓದಿದ್ರೆ ಏನು ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳಿ ಹೇಳ್ತಾರೆ. ವಿಧಿ 21 ಏನಿದೆ? ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಂದ್ರೆ ಕಾನೂನಿನಿಂದ ಇರತಕ್ಕಂತಹ ಕಾರ್ಯವಿಧಾನಗಳಿಂದ ಯಾವ ರೀತಿ ನಿಮಗೆ ಸ್ವತಂತ್ರ ಸಿಗಬೇಕು ಆ ರೀತಿ ಸ್ವತಂತ್ರ ಸಿಗುತ್ತೆ. ಸೊ ಅಲ್ಲಿ ಪ್ರಶ್ನೆ ಬಂತು, ಏನಿದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಂದ್ರೆ ಏನು? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದ್ರೆ ಏನು? ಇದರಲ್ಲಿ ಹೇಳ್ತದೆ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದೆ? ನಮ್ಮ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಏನಿದೆ, ಬೈ ಲಾ, ಕಾನೂನು ರಚಿಸಿದ ಕಾರ್ಯವಿಧಾನ ಏನಿದೆ, ಈ ಕಾರ್ಯವಿಧಾನ ಯಾವುದರಿಂದ ಸ್ಫೂರ್ತಿ ಪಡೆದಿದೆ? ಇದು ಎಸ್, ಬ್ರಿಟಿಷ್ ವೈಯಕ್ತಿಕ ಸ್ವತಂತ್ರದಿಂದ ಸ್ಫೂರ್ತಿ ಪಡೆದಿದೆ. ಆದರೆ USA ಡ್ಯೂ ಪ್ರೊಸೆಸ್ ನಿಂದ ಪಡೆದಿಲ್ಲ ಸ್ಫೂರ್ತಿ ಅಂತೇಳಿ ಎ.ಕೆ. ಗೋಪಾಲ್. ಈಗ ಡ್ಯೂ ಪ್ರೊಸೆಸ್ ಅಂದ್ರೆ ಏನು, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದ್ರೆ ಏನು ಅನ್ನೋದನ್ನ ಹೇಳ್ತೀನಿ. ಫಸ್ಟ್ ಇದನ್ನ ಬರ್ಕೊಳ್ರಿ, ಈಗ ಕೇಳಬೇಡ್ರಿ ಸರ್ ಲಾಸ್ಟ್ ಲೈನ್ ಅರ್ಥ ಆಗಿಲ್ಲ. ಲಾಸ್ಟ್ ಲೈನ್ ಅರ್ಥ ಮಾಡಿಸ್ತೇನೆ ನಿಮ್ಗೆ ಮುಂದಿನ ಸ್ಲೈಡ್ ಅಲ್ಲಿ. ಟೋಟಲ್ ಥೀಮ್ ಏನ್ ಸರ್? ಈಗ ನೋಡ್ರಿ, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಕಾನೂನು ರಚಿಸಿದ ಕಾರ್ಯವಿಧಾನದ ಅಡಿಯಲ್ಲಿ ಸಿಗುತ್ತದೆ ಅಂತ ಹೇಳಿದ್ರು. ಹಾಗಾದ್ರೆ ಇದು ಏನಿದು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂದ್ರೆ ಏನಂತೇಳಿ ಎ.ಕೆ. ಗೋಪಾಲನ್ ಅವರು ಪ್ರಶ್ನೆ ಕೇಳಿದ್ರು. ಸೊ ಅದರಲ್ಲಿ ಇದು ಬ್ರಿಟಿಷ್ ವೈಯಕ್ತಿಕ ಸ್ವಾತಂತ್ರ್ಯದಿಂದ ಸ್ಫೂರ್ತಿ ಪಡೆದ ಹೊರತಾಗಿ USA ಡ್ಯೂ ಪ್ರೊಸೆಸ್ ಇಂದ ಸ್ಫೂರ್ತಿ ಪಡೆದಿಲ್ಲ ಅಂತ ಹೇಳುದು. ಸೊ ಅದು ಏನ್ ಅನ್ನೋದು ಹೇಳ್ತೀನಿ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಬರ್ಕೊಂಡ್ರ ಎಲ್ಲರೂ? ಇದನ್ನ ಯಾರ್ಯಾರು ಬರ್ಕೊಂಡಿದ್ದೀರಿ? 21 ಅಂತ ಬರೀರಿ. ಹಾಗಿಟ್ರಿ ತಡಕೋ ಸೀರಿಯಸ್ ಹೇಳ್ತೀನಿ ಅಂತ ಹೇಳಿಲ್ಲ ಮುಂದಿನ ಸ್ಲೈಡ್ನಾಗ. ಹಾವಿಟ್ ಇಸ್ ರಿಲೇಟೆಡ್ ಹೇಳ್ತೀನಿ, ತಾಳ್ಕೊಬೇಕು. ಸಮಾಧಾನವೇ ಪ್ರಧಾನ. ಓಕೆ,
ಎರಡು ಬರ್ತಾವ. ಒಂದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಇನ್ನೊಂದೇನು ಡ್ಯೂ ಪ್ರೊಸೆಸ್ ಆಫ್ ಲಾ. ಸೊ ವಿಧಿ 21 ಯಾವುದನ್ನ ಇದು ಏನಿದೆ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳಿದ್ರು. ಬ್ಯಾಕ್ ಸ್ಲೈಡ್ ಭಾಗ್ಯಶ್ರೀ. ಇದು ಮುಗಿಸಿ, ವಿಧಿ 21 ಮುಗಿಸಿ ಡೌಟ್ ಕೇಳಕತ್ರ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅನ್ನ ನಾವು ಎಲ್ಲಿಂದ ತಗೊಂಡಿದ್ದೀವಿ? ಬ್ರಿಟಿಷ್ ವೈಯಕ್ತಿಕ ಸ್ವಾತಂತ್ರ್ಯದಿಂದ. ವೈಯಕ್ತಿಕ ಸ್ವಾತಂತ್ರ್ಯದಿಂದ ಸ್ಫೂರ್ತಿ ಪಡೆದಿದೆ. ಯಾವುದು? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಇದು ಏನು, ನ್ಯಾಯಾಂಗಕ್ಕೆ ಸೀಮಿತ ಅಧಿಕಾರಗಳನ್ನ ಕೊಡುತ್ತದೆ. ವಿಧಿ 21ರಲ್ಲೂ ಹಂಗೆ, ರೈಟ್? ಓಕೆ, ಇಲ್ಲಿ ಏನಾಗುತ್ತೆ, ಇಲ್ಲಿ ನೋಡ್ರಿ, ಇಲ್ಲಿ ಏನಾಗುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡ್ರು. ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಅಂದ್ರೆ ಸಂಸತ್ತು ಒಂದು ಕಾನೂನನ್ನ ರಚಿಸಿದೆ. ಎಸ್ ಸರ್. ಅಥವಾ ಒಂದು ಕಾರ್ಯಾಂಗ ಏನೋ ಒಂದು ಆದೇಶವನ್ನ ಹೊರಡಿಸಿದೆ. ನೀವು ಅದನ್ನ ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬಹುದಾ? ಎಸ್. ಅವಾಗ ನ್ಯಾಯಾಂಗ ನೀವು ಯಾವ ರೀತಿ ಕಾನೂನನ್ನ ರಚಿಸಿದಿರಿ ಅನ್ನೋದನ್ನ ಚೆಕ್ ಮಾಡ್ತಾರ, ಅಥವಾ ಕಾನೂನಿನ ಪ್ರಕಾರ ಇದು ಸರಿ ಇದೆಯಾ ತಪ್ಪಿದೆ ಅನ್ನೋದನ್ನ ಚೆಕ್ ಮಾಡ್ತಾರ? ರೈಟ್. ಕಾನೂನಿನ ಪ್ರಕಾರ ನೀವು ಸರಿ ಇದಿರೋ ತಪ್ಪಿದಿರೋ ಅಷ್ಟೇ ಚೆಕ್ ಮಾಡ್ತಾರೆ. ಇದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ. ಕಾನೂನು ಏನು ಕಾರ್ಯವಿಧಾನವನ್ನ ಹೇಳಿದೆ ಅದರ ಪ್ರಕಾರ ಮಾತ್ರ ನ್ಯಾಯಾಂಗ ಏನು ಮಾಡಬೇಕು, ರೈಟ್? ಅದನ್ನು ಮಾತ್ರ ಚೆಕ್ ಮಾಡಬೇಕು. ಇನ್ನು ಡ್ಯೂ ಪ್ರೊಸೆಸ್ ಆಫ್ ಲಾ ಎಲ್ಲಿಂದ ನಾವು USA ದಿಂದ ಪಡ್ಕೊಳ್ತೀವಿ. ಅಮೆರಿಕ ಇದಕ್ಕೆ ಒಂದು ಸಂವಿಧಾನ. ಇದು ನ್ಯಾಯಾಂಗಕ್ಕೆ ಅಪರಿಮಿತ ಅಧಿಕಾರವನ್ನ ನೀಡುತ್ತದೆ. ಓಕೆ, ಇದರಲ್ಲಿ ಏನು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಬರೀತಾರೆ. ನೈಸರ್ಗಿಕ ನ್ಯಾಯವನ್ನ ಪರಿರಕ್ಷಿಸಲಾಗ್ತದೆ. ನೈಸರ್ಗಿಕ ನ್ಯಾಯದ ತತ್ವಗಳು. ಇಲ್ಲಿ ಪರಿಗಣಿಸಲಾಗ್ತದೆ. ಏನಿದು? ಇಲ್ಲಿ ನೋಡ್ರಿ, ಈಗ ಒಂದೇನೋ ನಮ್ಮ ಇದು ಒಂದು ಕಾನೂನು ರಚಿಸ್ತದೆ. ಏನು ಕಾನೂನು? ಈ ಬುಡಕಟ್ಟು ಪ್ರದೇಶಗಳಿಗೆ ILP ಇಲ್ಲದೆ ಪ್ರವೇಶ ಮಾಡಿದ್ರೆ 3 ವರ್ಷ ದಂಡ ಅಂತೇಳಿ ಒಂದು ಕಾನೂನು ಇದೆ ಅಂತ ತಿಳ್ಕೊಳ್ರಿ. ಎಕ್ಸಾಂಪಲ್ ಇದು, ಸುಮ್ಮನೆ ಹಂಗೆ ಹೈಪೋಥೆಟಿಕಲ್ ಎಕ್ಸಾಂಪಲ್. ಹೌದಾ? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ನಲ್ಲಿ ಕೋರ್ಟ್ ಏನು ಮಾಡ್ತದೆ? ಕೇವಲ ಈ ಕಾನೂನಿನ ಪ್ರಕಾರ ದಂಡ ವಿಧಿಸಬಹುದಾ ಇಲ್ವಾ ಇಷ್ಟೇ ಚೆಕ್ ಮಾಡ್ತದೆ. ಈ ಕಾನೂನಿನ ಪ್ರಕಾರ ದಂಡ ವಿಧಿಸಬಹುದಾ ಇಲ್ವಾ ಅಷ್ಟೇ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ
ಕಾನೂನು ಆಲ್ರೆಡಿ ಒಂದು ಕಾರ್ಯವಿಧಾನವನ್ನ ಸೆಟ್ ಮಾಡಿದೆ. ರೈಟ್. ಇಲ್ಲಿ ಕೋರ್ಟ್ ಬಾಳ್ ಅಂದ್ರೆ ಏನು? ಈ ಒಂದು ಕಾನೂನನ್ನ ಜಾರಿಗೊಳಿಸ್ಲಿಕ್ಕೆ ಕಾರ್ಯಾಂಗಕ್ಕೆ ಅಧಿಕಾರ ಇದೆಯಾ? ನ್ಯಾಯಾಂಗಕ್ಕೆ ಅಧಿಕಾರ ಇದೆಯಾ? ಸರಿಯಾದ ಕಾರ್ಯವಿಧಾನಗಳಿಂದ ರಚನೆ ಆಗಿದೆಯಾ? ಇದರಿಂದ ಯಾರ್ದಾದ್ರೂ ವೈಯಕ್ತಿಕ ಘನತೆ ಗೌರವದ ಮೇಲೆ ಸಮಸ್ಯೆ ಉಂಟಾಗ್ತಿದೆ, ಇಷ್ಟೇ ಚೆಕ್ ಮಾಡಬಹುದು. ಆದ್ರೆ ಡ್ಯೂ ಪ್ರೊಸೆಸ್ ಆಫ್ ಲಾ ನಲ್ಲಿ ಏನಾಗುತ್ತೆ? ಈ ಲಾ ಹೆಂಗ್ ರಚನೆ ಮಾಡಿದ್ರಿ, ಈ ಲಾ ರಚನೆಗೆ ನೀವು ಸರಿಯಾದ ವಿಧಾನಗಳನ್ನ ಕೈಗೊಂಡಿದ್ದೀರಾ? ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ನ್ಯಾಯಾಂಗದ ಪ್ರಭಾವ ಶಾಸಕಾಂಗಕ್ಕಿಂತ ಜಾಸ್ತಿ ಆಗಿಬಿಡುತ್ತದೆ. ಅರ್ಥ ಆಗ್ತಿದ್ಯಾ? ಡ್ಯೂ ಪ್ರೊಸೆಸ್ ನಲ್ಲಿ ನ್ಯಾಯಾಲಯ ಕಾನೂನು ಹೆಂಗ್ ರಚನೆ ಆಯ್ತು ಅನ್ನೋದನ್ನ ಚೆಕ್ ಮಾಡಬಹುದು, ಅದರ ಹಿನ್ನೆಲೆಯನ್ನ ಚೆಕ್ ಮಾಡಬಹುದು. ಅದರ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಲ್ಲಿ ಹೆಂಗ್ ರಚನೆ ಆಯ್ತು ನನಗೆ ಗೊತ್ತಿಲ್ಲ, ರಚನೆ ಆಗಿದೆ. ಆ ರಚನೆ ಮಾಡುವ ಅಧಿಕಾರ ಇದೆಯಾ? ರಚನೆ ಮಾಡುವ ಅಧಿಕಾರ ಸಂಸತ್ತಿಗಿದೆಯಾ? ಇದರಲ್ಲಿ ಯಾವ್ದಾದ್ರೂ ವೈಯಕ್ತಿಕ ಸ್ವತಂತ್ರ ಉಲ್ಲಂಘನೆ ಆಗಿದೆ, ಇದು ಮಾತ್ರ ಚೆಕ್ ಮಾಡಬಹುದು. ಈಗ ಅರ್ಥ ಆಯ್ತಾ? DS ಗುಡ್ಡು. ಈಗ ಎಲ್ಲರಿಗೂ ಅರ್ಥ ಆಯ್ತಾ? ಡ್ಯೂ ಪ್ರೊಸೆಸ್ ಅಂತಂದ್ರೆ ಹೆಂಗ್ ಕಾನೂನು ರಚನೆ ಆಗಿದೆ ಅದನ್ನು ಚೆಕ್ ಮಾಡ್ತದ ನ್ಯಾಯಾಲಯ. ಈಗ ಹಿಜಾಬ್ ರದ್ದತಿಯಲ್ಲಿ, ಈಗ ಹಿಜಾಬ್ ರದ್ದತಿ ಮಾಡಿದ್ರಪ್ಪ ಕಾರ್ಯಾಂಗದ ನಿರ್ಧಾರದಿಂದ, ಹಿಜಾಬ್ ಸ್ಕೂಲ್ಗಳಲ್ಲಿ ತೊಟ್ಟುಕೊಳ್ಳಂಗಿಲ್ಲ ಅಂತ ಹೇಳಿ. ನಮ್ಮ ಭಾರತದ ನ್ಯಾಯಾಲಯಗಳು ಏನ್ ಮಾಡ್ಬೋದು? ಇದು ವೈಯಕ್ತಿಕ ಸ್ವತಂತ್ರಕ್ಕೆ ಘನತೆ ಧಕ್ಕೆ ಆಗುತ್ತಾ, ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ, ಇಷ್ಟೇ ಚೆಕ್ ಮಾಡಬಹುದು. ಆದ್ರೆ ಅಮೆರಿಕಾದಲ್ಲಿ ಡ್ಯೂ ಪ್ರೊಸೆಸ್ ಆಫ್ ಲಾ ನಲ್ಲಿ ಇದರ ಮೂಲಕ್ಕೆ ಹೋಗ್ಬಿಡ್ತಾರ ಅವರು. ಏನಿದೆ, ಹೇಗಿದೆ, ಇದನ್ನ ಯಾವ ರೀತಿ ಮೊದಲು ಹೆಂಗಿತ್ತು, ಇದನ್ನೇಮೋ ಯಾವ ರೀತಿ ಮಾಡಿದ್ರೆ ಎಲ್ಲವನ್ನ ಚೆಕ್ ಮಾಡ್ತಾರೆ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂಡ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಆಫ್ ಲಾ. ರೈಟ್. ಸೊ ಭಾರತದ ಸಂವಿಧಾನದಲ್ಲಿ ಉಲ್ಲೇಖ ಯಾವುದಿದೆ? ಭಾರತದ ಸಂವಿಧಾನದಲ್ಲಿ ಉಲ್ಲೇಖ ಇರೋದು ಯಾವುದು? ಇದರದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಡ್ಯೂ ಪ್ರೊಸೆಸ್ ಆಫ್ ಲಾ ಅದಿಲ್ಲ. ಸ್ಟ್ರಾಂಗ್ ಇಲ್ಲಿ ಸ್ಟ್ರಾಂಗ್ ಇರೋದು ಡ್ಯೂ ಪ್ರೊಸೆಸ್ ಆಫ್ ಲಾ ನಲ್ಲಿ. ಓಕೆ. ರೈಟ್. ಆದ್ರೆ ಭಾರತದ ನ್ಯಾಯಾಂಗ ಡ್ಯೂ ಪ್ರೊಸೆಸ್ ಆಫ್ ಲಾ ಅನ್ನ ಇದು ಮಾಡಬಹುದು ಅಥವಾ ಅದನ್ನ ಬಿಟ್ಟು ಹೋಗ್ಬೋದು ಅಂತೇನಿಲ್ಲ. ಡ್ಯೂ ಪ್ರೊಸೆಸ್ ಆಫ್ ಲಾ ಅನ್ನು ಕೂಡ ಬಳಸ್ತದೆ. ಡ್ಯೂ ಪ್ರೊಸೆಸ್ ಆಫ್ ಲಾ ಅನ್ನ ಎಲ್ಲಿ ಬಳಸಿದಾರೆ ಹೇಳ್ರಿ ನೋಡೋಣ ಒಂದು ಎಕ್ಸಾಂಪಲ್. ಡ್ಯೂ ಪ್ರೊಸೆಸ್ ಆಫ್ ಲಾ ಯಾವ ಉದಾಹರಣೆ ಕೇಸ್ ಯಾವ್ದು ಹೇಳ್ರಿ ನೋಡೋಣ. ಉದಾಹರಣೆ ಯಾವುದು? ಓಕೆ. ಉದಾಹರಣೆ ಸಾಕಷ್ಟು ಪ್ರಕರಣಗಳಿವೆ. ರೈಟ್. ಮೇನಕಾ ಗಾಂಧಿ ಪ್ರಕರಣ ಅದು ಬೇರೆ. ಬರೀ ಡ್ಯೂ ಪ್ರೊಸೆಸ್ ಆಫ್ ಲಾಗೆ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಬರುತ್ತೆ. ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಕೇಸ್ ಕೇಳಿದಿರಾ? ಏನ್ ಮಾಡಿದ್ರಿ ಇದರಲ್ಲಿ? ನಾರ್ಕೋ ಟೆಸ್ಟು, ನಾರ್ಕೋ ಅನಾಲಿಸಿಸ್, ಲೈ ಡಿಟೆಕ್ಟರ್ ಟೆಸ್ಟು, ಪಾಲಿಗ್ರಾಫು, ಬ್ರೈನ್ ಮ್ಯಾಪಿಂಗು. ಈಗ ಅಪರಾಧಿಗಳೇನಾದ್ರೂ ತಪ್ಪು ಮಾಡಿದ್ರೆ ಅವರಿಗೆ ನಾವು ಸತ್ಯ ಪರೀಕ್ಷೆ ಅಂತೇಳಿ ಮಾಡ್ತೀವಿ, ನಾರ್ಕೋ ಅನಾಲಿಸಿಸ್ ಅಂತೇಳಿ ಮಾಡ್ತೀವಿ. ಇವೆಲ್ಲವನ್ನ
ಈ ಅಪರಾಧಿಗಳ ಪರವಾನಗಿ ಇಲ್ಲದೆ ಮಾಡುವುದೇನಿದು, ಇದು ವಿಧಿ 21ಕ್ಕೆ ವಿರುದ್ಧ ಅಂತ ಹೇಳ್ತಾರೆ. ಇದು ಅಸಾಂವಿಧಾನಿಕ ಅಂತ ಹೇಳ್ತಾರೆ. ವಿಧಿ 21ರ ಉಲ್ಲಂಘನೆ. ಇಲ್ಲಿ ನೋಡ್ರಿ, ಇಲ್ಲಿ ನ್ಯಾಯಾಂಗ ಏನ್ ಮಾಡ್ತದೆ, ಆ ಕಾನೂನಿನ ಮೂಲವನ್ನ ಹುಡುಕೊಂಡು ಹೋಗಿ ಅದು ಸಂವಿಧಾನಿಕ ಅಸಂವಿಧಾನಿಕ ಅಂತೇಳಿ ಡಿಕ್ಲೇರ್ ಮಾಡಬಹುದು. ಆದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಲ್ಲಿ ಕಾನೂನನ್ನ ಅಸಂವಿಧಾನಿಕ ಅಂತ ಹೇಳಕ್ ಬರಲ್ಲ. ಹೌದಾ? ಅದೇನಾದ್ರೂ ಪರ್ಸನಲ್ ಲೈಫ್ ಅಂಡ್ ಲಿಬರ್ಟಿಗೆ ಧಕ್ಕೆ ಮಾಡ್ತಾ ಇದೆ ಅಷ್ಟೇ ಹೇಳಬಹುದು. ಉಳಿದಂತೆ ಕಾನೂನೇ ಅಸಂವಿಧಾನಿಕ ಅಂತ ಹೇಳಕ್ ಬರೋದಿಲ್ಲ. ಕ್ಲಿಯರ್ ಇದೆಯಾ? ಯಾರ್ಯಾರಿಗೆ ಡ್ಯೂ ಪ್ರೊಸೆಸ್ ಆಫ್ ಲಾ ಮತ್ತು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ನಮ್ಮ ಮಧ್ಯದಲ್ಲಿ ಡಿಫರೆನ್ಸ್ ಗೊತ್ತಾಯ್ತು? ಕ್ಲಿಯರ್ ಇದೆಯಾ? ಎಕ್ಸಾಂಪಲ್ ಈಗ ನೋಡ್ರಿ, ಈಗ ಸೆಲ್ವಿ ಪ್ರಕರಣದಲ್ಲಿ ಈ ನಾರ್ಕೋ ಅನಾಲಿಸಿಸ್, ಲೈ ಡಿಟೆಕ್ಟರ್, ಪಾಲಿಗ್ರಾಫ್, ಬ್ರೇನ್ ಮ್ಯಾಪಿಂಗ್ ಇದನ್ನೆಲ್ಲ ಕಾನೂನು ಪ್ರಕಾರ ಎಲ್ಲ ಸರಿ ಇದ್ವಾ? ಇವು ಕಾನೂನಿನ ಮೂಲಕ ಇವುಗಳನ್ನೆಲ್ಲ ಸರಿ ಅಂತ ಹೇಳಿದ್ರ? ಎಸ್ ಸರ್. ಕಾನೂನಿನ ಪ್ರಕಾರ ಇವೆಲ್ಲ ಸರಿ. ಆದ್ರೆ ಸುಪ್ರೀಂ ಕೋರ್ಟ್ ಏನು ತನ್ನ ವ್ಯಾಪ್ತಿಯನ್ನ ಮೀರಿ ಹೋಗಿ ಇದು ಆಕ್ಚುಲಿ ನಾರ್ಕೋ ಅನಾಲಿಸಿಸ್ ಎಲ್ಲ ಅವನ ಗುಟ್ಟುಗಳನ್ನ, ರಹಸ್ಯಗಳನ್ನ ನೀವು ತಿಳ್ಕೊಂತೀರಿ, ಅವನ ಅನುಮತಿ ಇಲ್ಲದೆ ಅದನ್ನ ತಿಳ್ಕೊಂಡ್ರೆ ಅದು ವಿಧಿ 21ರ ಉಲ್ಲಂಘನೆ, ವಿಧಿ 19ರ ಉಲ್ಲಂಘನೆ, ಇದು ಅಸಂವಿಧಾನಿಕ ಅಂತ ಹೇಳುತ್ತೆ. ಸೊ ಡ್ಯೂ ಪ್ರೊಸೆಸ್ ಆಫ್ ಲಾದಲ್ಲಿ ಆ ಕಾನೂನಿನ ಮೂಲವನ್ನ ಕೂಡ ನೀವು ಪ್ರಶ್ನಿಸಬಹುದು. ಕಾನೂನು ಹೇಗೆ ರಚನೆ ಆಯ್ತು, ಆ ರಚನೆಯಾಗಿ ಒತ್ತಿರ್ತಕ್ಕಂಥ ಸಿದ್ಧಾಂತಗಳು ಸರಿ ಇದಿವೆ, ಅದನ್ನ ಪ್ರಶ್ನಿಸಬಹುದು. ಓಕೆ, ಐ ಥಿಂಕ್ ಇಲ್ಲಿಗೆ ಇಷ್ಟು ಸಾಕು. 6:30 ಕಂಟಿನ್ಯೂ ಮಾಡೋಣ. ವಿಧಿ 21 ಬಹಳ ಇಂಪಾರ್ಟೆಂಟ್ ವಿಧಿ ಇದು. ಡೌಟ್ ಇದ್ರೆ ಈ ಕೈ ಎತ್ತರ ಹೇಳಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಬ್ಯಾಕ್ ಸ್ಲೈಡ್ ತೋರಿಸ್ರಿ ಸರ್. ಸರ್, ಇದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ವಿಧಿ 21 ಅಂತ ಅಂದ್ರಲ್ರಿ ಸರ್? ಅದರಲ್ಲಿ ಮೆನ್ಷನ್ ಇದೆ ಅದು. ಹಾ ಸರ್, ಅಂದ್ರೆ ನಮ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿ ಈಗ ಇದೇ ಅಡಾಪ್ಟ್ ಮಾಡ್ಕೊಂಡಿವ್ರಿ ಸರ್ ನಾವು? ಇದೇ ಇರೋದು ನಮ್ಮಲ್ಲಿ. ಡ್ಯೂ ಪ್ರೊಸೆಸ್ ಆಫ್ ಲಾ ಉಲ್ಲೇಖ ಇಲ್ಲ ನಮ್ಮಲ್ಲಿ. ಆದ್ರೆ ಕೆಲವೊಮ್ಮೆ ಕೋರ್ಟ್ಗಳು ಅದನ್ನು ಮೀರಿ ಹೋಗ್ತವೆ. ಸರ್, ಅಂದ್ರೆ ಇದು ಇಂಗ್ಲೆಂಡ್ ಇಂದ ಅಡಾಪ್ಟ್ ಮಾಡ್ಕೊಂಡಿವಿ, ಇವಾಗ ಇದೆ ಅಂತಂದ್ರಲ್ರಿ ಸರ್? ಮತ್ ಇದು ರೀ ಸರ್, ಇದು ಅಮೆರಿಕದಾಗ ಅದ ಅಂತ ಹೇಳ್ತೀರಿ ಸರ್? ಇದು ಏನ್ ಅರ್ಥ ಆಗಿಲ್ರಿ ಸರ್, ನಂಗೆ ಇನ್ನೊಮ್ಮೆ ರಿಪೀಟ್ ಮಾಡಿ. ಹೆಸರೇನಮ್ಮ? ಧರ್ಮ. ಇವಾಗ ನಾನೊಂದು ಕಾನೂನು ಮಾಡಿದೆ ಅನ್ಕೊಳ್ರಿ. ನಾನು ಇವಾಗ ಸಂಸತ್ತು ಒಂದು ಕಾನೂನು ಮಾಡಿದೆ. ಏನು, 15 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಮದುವೆ ಆಗುವ ಸ್ವತಂತ್ರ ಕೊಟ್ಟೆ. ನಾನು ಹೊಸ ಕಾನೂನು ಮಾಡಿದೆ. ಈಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಭಾರತದಲ್ಲಿ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಷ್ಟೇ ಇದೆ. ಏನ್ ಪ್ರಶ್ನೆ ಮಾಡ್ತಾರೆ, ಇದಕ್ಕೆ ನೀವು ಸರಿಯಾಗಿ ನಿಮ್ಗೆ ಅಧಿಕಾರ ಇದೆಯಾ, ಪಾರ್ಲಿಮೆಂಟ್ ಅಧಿಕಾರ ಇದೆಯಾ ಈ ಕಾನೂನನ್ನ ಮಾಡ್ಲಿಕ್ಕೆ? ಎಸ್ ಸರ್. ಆಯ್ತಾ? ಆಮೇಲೆ ಇದರಿಂದ ಯಾರ್ದಾದ್ರೂ ವೈಯಕ್ತಿಕ ಘನತೆಗೆ ಧಕ್ಕೆ ಆಗುತ್ತಾ? ಇಲ್ಲ. ಹೌದಾ? ಇಷ್ಟೇ ಚೆಕ್ ಮಾಡೋದು. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಲ್ಲಿ ಕಾನೂನು ರಚನೆ ಆಗಿರ್ತದೆ. ಕಾನೂನು ರಚನೆ ಆದ್ಮೇಲೆ ಇಷ್ಟೇ ಚೆಕ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಜಾಸ್ತಿ ಅಧಿಕಾರ ಇಲ್ಲ. ಡ್ಯೂ ಪ್ರೊಸೆಸ್ ಆಫ್ ಲಾ ಅಲ್ಲಿ ಆ ಕಾನೂನು ಯಾಕೆ ರಚನೆ ಆಯ್ತು ಅಂತ ಕೇಳ್ತಾರೆ. ಸುಪ್ರೀಂ ಕೋರ್ಟ್ ಯಾಕೆ ಕಾನೂನು ರಚನೆ ಮಾಡಿದೆ, ಇದು ಸರಿನಾ? 15 ವರ್ಷಕ್ಕಿಂತ ಕಡಿಮೆ ಹೆಚ್ಚಿನ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಳ್ಳೋದು ವೈದ್ಯಕೀಯವಾಗಿ ಸರಿನಾ, ವೈಜ್ಞಾನಿಕವಾಗಿ ಸರಿನಾ? ಸರಿಯಲ್ಲ ಅಂದ್ರೆ ಆ ಕಾನೂನನ್ನ ರದ್ದು ಮಾಡಿಬಿಡ್ಬೋದು ಸುಪ್ರೀಂ ಕೋರ್ಟ್. ಸರ್, ಇವಾಗ ನಮ್ಮ ಹತ್ರ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇದೆ ಅಂತ ಹೇಳಿದ್ರಲ್ರಿ ಸರ್? ಮತ್ತೆ ಮೊನ್ನೆ ನೂತನ ಕೃಷಿ ಮಸೂದೆಗಳದಾಗ ನಮ್ದು ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಛೀಮಾರಿ ಹಾಕ್ತಲ್ರಿ ಸರ್? ಅಂದ್ರೆ ಇದ್ರದ್ದು ವ್ಯಾಪ್ತಿ ಮೀರಿ ಬಂದಂಗ ಆಗ್ತದಲ್ರಿ ಸರ್?
ಯಾವಾಗ ಸ್ಟ್ರಕ್ ಆಗುತ್ತೋ ಏನೋ. DS ಇನ್ನೊಮ್ಮೆ ಕಾಲ್ ಮಾಡ್ರಿ, ಅದು ಏನೋ ಸ್ಟ್ರಕ್ ಆಗಿತ್ತು. ಹಾ ಹೇಳ್ರಿ ಕೃಷ್ಣ. ಸರ್ 21 ಐತಲ್ಲ ಸರ್, ಒಂದೇ ಬಾರಿಗೆ ಒಂದೇ ಯಾವಾಗ ಶಿಕ್ಷೆ ಆಗಿರುತ್ತೆ ಅವಾಗ ಮಾತ್ರ ಅವಾಗ ಇರೋ ಕಾನೂನನ್ನು ಕೊಡ್ಬೇಕಂತ. ಯಾವಾಗ ಅರೆಸ್ಟ್ ಮಾಡಿರ್ತಾರೆ ಸರ್ ಅವಾಗ ಏನ್ ಕಾನೂನು ಇರುತ್ತೆ ಅಷ್ಟೇ ಅದೇ ಶಿಕ್ಷೆ ಕೊಡ್ಬೇಕಂತ. ಇದು 20 ಪ್ರಕಾರ ಹೌದು. ಅದು ನೆಕ್ಸ್ಟ್ ಜಾಸ್ತಿ ಆದ್ರೆ ಕೊಡಂಗಿಲ್ಲ, ಕಡಿಮೆ ಆದ್ರೂ ಕೊಡಂಗಿಲ್ಲ ಸರ್. ಜಾಸ್ತಿ ಆದ್ರೂ ಇಲ್ಲ, ಕಡಿಮೆ ಆದ್ರೂ ಇಲ್ಲ. ಆ ಸಂದರ್ಭದಲ್ಲಿ ಏನ್ ಕಾನೂನು ಇದೆ ಅದೇ ಕಾನೂನು. ಈಗ ಅಕಸ್ಮಾತ್ ಅವ್ನಿಗೆ 3 ವರ್ಷ ಜೈಲ್ ಇರುತ್ತೆ ಸರ್, ಅಲ್ಲಿ ನೆಕ್ಸ್ಟ್ ಚೇಂಜ್ ಮಾಡಿದ್ರೆ 2 ವರ್ಷಕ್ಕೆ ಕಡಿಮೆ ಮಾಡಿದ್ರೆ ಕೊಡಂಗಿಲ್ಲ ಸರ್. ನಡೆಯಲ್ಲ. ಓಕೆ ಸರ್, ಥ್ಯಾಂಕ್ ಯು. ಎಸ್ ಹೇಳಿ ವಿನು. ಸರ್ ನಮಸ್ತೆ ರೀ. ನಮಸ್ತೆ. ಯಾರು ಇವರು? ಹಲೋ ಹಾ ಹೇಳಿ ಸರ್. ಇದು 22ನೇ ಉಪವಿಧಿ ಒಬ್ಬ ವ್ಯಕ್ತಿಗೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷಿಸುವಂತಿಲ್ಲ ಇದೆ ಸರ್. ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷಿಸುವಂತಿಲ್ಲ. ಇದು ವೆಂಕಟರಾಘವನ್ ಕೇಸಲ್ಲೂ ಇದು ಪ್ರೂವ್ ಆಗಿದೆ. ಅಂದ್ರೆ ಸರಿ, ಒಂದ್ ಶಿಕ್ಷಕರಿಗೆ ಅಂದ್ರೆ ಇವಾಗ ಅವರು ಕಳತನ ಮಾಡಿ ಜೈಲಿಗೆ ಹೋಗಿರ್ತಾರೆ, ಅವ್ರಿಗೆ ಅದು ಶಿಕ್ಷೆ ನಡೀತಾ ಇರ್ತದೆ. ಆ ಶಿಕ್ಷೆಗೆ ಅವ್ರು ಇನ್ನೊಂದು ಏನೋ ಕೊಲೆ ಮಾಡಿದಾರ್ತ ಏನೋ ಒಂದು ಮತ್ತೊಂದು ಅಪರಾಧ ಅವ್ರ ಮೇಲೆ ಬೇರೆ ಅಪರಾಧ, ಕೊಲೆ ಬೇರೆ ಅಪರಾಧ. ಈ ಕೆಲವೊಮ್ಮೆ ಏನಾಗುತ್ತೆ, ಒಮ್ಮೆ 9 ವರ್ಷ, ಒಮ್ಮೆ 10 ವರ್ಷ ಹಿಂಗ್ ಕೊಟ್ಟಿರ್ತಾರ. ಕಳತನಕ್ಕೆ ಬೇರೆ ಶಿಕ್ಷೆ, ಅಪರಾಧ ಎರಡು ಬೇರೆ ಬೇರೆ ಅಪರಾಧಗಳಿಲ್ಲವು. ಸರ್ ಇನ್ನೊಂದ್ರಿ 19 ಬಿ ಅದ್ರೊಳಗ್ರಿ ಆ ವಿಧಿ ಸಿಖ್ ಧರ್ಮಕ್ಕೆ ಅನ್ವಯಿಸಲ್ದಲ್ರಿ ಸರಿ? ಶಸ್ತ್ರಾಸ್ತ್ರ ರಹಿತ ಅಂತಂತಂದ್ರೆ ಸಹಿತ ಅಂತಂದ್ರೆ ಏನು, ನೀವು ಶಸ್ತ್ರಾಸ್ತ್ರವನ್ನ ಶಾಂತಿ ಮಾಡ್ಲಿಕ್ಕೆ ತಗೊಂಡ್ಬರಬಾರ್ದಷ್ಟು. ಶಸ್ತ್ರಾಸ್ತ್ರ ಸಹಿತವಾಗಿ ಸಭೆ ಸೇರುವ ಹಕ್ಕು ಅವ್ರಿಗೆ ಇದೆ ರೀ. ಕತ್ತಿ ಹಿಡಿಯೋದು ಅವ್ರ ಮೂಲಭೂತ ಹಕ್ಕು ರೀ. ಕತ್ತಿ ಹಿಡಿಯೋದು ಮೂಲಭೂತ ಹಕ್ಕಲ್ಲ. ಮತ್ತ ಆ ವಿಧಿ ಅವ್ರಿಗೆ ಅನ್ವಯಿಸೋದಲ್ಲ ಸರ್? ಅನ್ವಯಿಸುದಿಲ್ಲ ಅಂತ ಯಾರು ಹೇಳ್ತಾರೆ? ಎಲ್ಲರಿಗೂ, ಎಲ್ಲಾ ಭಾರತೀಯ ಪ್ರಜೆಗಳಿಗೂ ಅದು ಅನ್ವಯ ಆಗುತ್ತೆ. ಇಲ್ಲ ಸರ್, ಸಿಖ್ ಧರ್ಮಕ್ಕೆ ಅದು ಅನ್ವಯಿಸಲ್ಲ ಅಂತ ಹೇಳ್ತಾರೆ. ಕತ್ತಿ ಹಿಡಿದವ್ರು ಧರ್ಮದ ಪ್ರಕಾರ ಅದು ಮೂಲಭೂತ ಹಕ್ಕು, ಅದು ಅವ್ರಿಗೆ ಅನ್ವಯಿಸೋದಿಲ್ಲ ಅಂತ ಬರುತ್ತೆ. ಡ್ಯಾಗರ್ ಇಷ್ಟ ಇರ್ತದ, ಸೊಂಟದಾಗ ಇಟ್ಕೊಂಡಿರ್ತಾರೆ, ತೆಗೆದು ಅಡ್ಡಾಡಂಗಿಲ್ಲ ಅವ್ರು. ಅದನ್ನ ರೀ ಅವ್ರಿಗೆ ಅನ್ವಯಿಸು ಇಷ್ಟೇ ಇರ್ತದ, ಅದನ್ನ ಸೊಂಟದಾಗ ಇಟ್ಕೊಂಡಿರ್ತಾರ. ಅದನ್ನ ತೆಗೆದು ಹಿಂಗ್ ಮಾಡ್ಕೊಂತ ಅಡ್ಡಾಡಕ್ ಬರಂಗಿಲ್ಲ ಅವ್ರು. ಅದ್ರಿ ಅದು ಅವರಿಗೆ ಪರ್ಮಿಷನ್. ಇವಾಗ ಹಿಜಾಬ್ ಕೂಡ ಈಗ 28ನೇ ಆರ್ಟಿಕಲ್ ಗೌರ್ಮೆಂಟ್ ಕೊಟ್ಟಿದ್ರಿ ಸರ್. ದಟ್ ಕಮ್ಸ್ ಅಂಡರ್ ಫ್ರೀಡಮ್ ಆಫ್ ರಿಲಿಜನ್, 25 ಪ್ರಕಾರ. ಮತ್ ಇವಾಗ 26, 28 ಮತ್ತ ಧರ್ಮದ ಸ್ವಾತಂತ್ರ್ಯ ಕೊಡ್ತಾರೆ. ಹಿಜಾಬ್ ಹೊರವ್ರಿಗೆ ಇವಾಗ SSLC ಎಕ್ಸಾಮ್ ಒಳಗ ಅಂತ ಹೇಳ್ಯಾರಿ. ಅದು ಬೇರೆ ನಮ್ಮ. ಈಗ ಸ್ಕೂಲಿನಲ್ಲಿ ಸ್ಕೂಲಿಂದ ಒಂದು ಮಾರ್ಗದರ್ಶಿ ಇರ್ತದೆ. ದರ್ ಇಸ್ ಅ ಗೈಡ್ ಲೈನ್. ನೀವು ಮನೆಯಿಂದ ನಿಮ್ಮ ಮನೆಯಲ್ಲಿ ಹಾಕೋಬೇಡ ಅಂತ ಹೇಳ್ಯಾರ, ಅಥವಾ ಮಾರ್ಕೆಟ್ ನಲ್ಲಿ ಹಾಕೋಬೇಡ ಅಂತ ಹೇಳ್ಯಾರ? ಸ್ಕೂಲ್ ಅಲ್ಲಿ ಹಾಕೊಂಬರ್ಬೇಡ ಅಂತ ಹೇಳ್ಯಾರ. ಅವು ಶೈಕ್ಷಣಿಕ ಸಂಸ್ಥೆಗಳು, ಅಲ್ಲಿ ಅಸಮಾನತೆ ಇರಬಾರ್ದು. ಧಾರ್ಮಿಕ ಸಂಸ್ಥೆಗಳು ಅಲ್ಲಿ ನಾವು ರೆಕಮೆಂಡ್ ಮಾಡಬಾರ್ದು. ಆಕ್ಚುಲಿ ಅವರ ಹಕ್ಕದು, ಅವರ ಮೂಲಭೂತ ಹಕ್ಕದು. ಮತ್ತ ಅದಕ್ ಪರ್ಮಿಷನ್ ಕೊಡಲಾಗ್ಯಾರಿ. ಅದಕ್ಕೆ ಸಿಖ್ ಧರ್ಮ ಕೊಡ್ತಾ ಇಲ್ಲ, ಹೊರಗ್ ಕೊಡ್ತಾ ಇದಾರಲ್ಲ. ಹೊರಗೆ ಯಾರಾದ್ರೂ ಹಾಕೊಂಡು ಮಾರ್ಕೆಟ್ ಅಲ್ಲಿ ಬರಬೇಡ, ಮೂವಿಗೆ ಬರಬೇಡ ಅಂತ ಹೇಳಿದಾರ? ಹೊರಗಡೆ ಇಲ್ಲ ಸರ್. ಬಟ್ ಶೈಕ್ಷಣಿಕ ಸಂಸ್ಥೆಗಳು ಶಿಕ್ಷಣ ಪಡೆಯೋದೊಂದು ಮೂಲಭೂತ ಹಕ್ಕಲ್ರಿ, ಅದ್ರೊಳಗೆ ಬರ್ತದಲ್ರಿ ಅದನ್ನು. ಶಿಕ್ಷಣ ಪಡೆಯೋದು ಮೂಲಭೂತ ಹಕ್ಕು. ವೆರಿ ಗುಡ್. ಮತ್ ಇದು ಧಾರ್ಮಿಕ ಹಕ್ಕು ಅವರು ಮೂಲಭೂತ ಹಕ್ಕು ರೀ. ಮತ್ ಅದಕ್ಕೆ ಯಾಕೆ ಪರ್ಮಿಷನ್ ಕೊಡಲ್ರಿ? ಅದು ಅಲ್ಲಮ್ಮ, ನೀವ್ ಯಾವ್ದೋ ಒಂದು ಶಾಲೆಗೆ ಹೋಗ್ಬೇಕಾದ್ರೆ ಅಲ್ಲಿನ ನಿಯಮಗಳನ್ನ ಪಾಲಿಸ್ಬೇಕು, ಹೌದಾ? ಇವಾಗ ಒಂದೆಲ್ಲೋ ಒಂದು ಇದಕ್ ಹೋಗ್ತೀರಿ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಹೋಗ್ತೀರಿ, ಅಲ್ಲೆಲ್ಲ ನೀವು ಅವ್ರು ಹೇಳಿದ ಯೂನಿಫಾರ್ಮ್ ಹಾಕೊಳ್ಳೇಬೇಕು. ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾಕೆ ಬೇಡ ಅಂತೇಳಿ ಮೊನ್ನೆ ನಾನು, ಇದು ನನ್ನ ವೈಯಕ್ತಿಕ ಇದು ಅಲ್ಲ, ಹೈಕೋರ್ಟ್ ನ ಇದು ಹೈಕೋರ್ಟ್ ನಲ್ಲಿ ಏನ್ ಹೇಳ್ತದೋ, ಹೈಕೋರ್ಟ್ ಮೊನ್ನೆ ತನ್ನ ಡಿಸಿಷನ್ ನಲ್ಲಿ ಹಿಜಾಬ್ ಹಾಕೊಳ್ಳೋದು ಇದು ಮುಸ್ಲಿಮರ ಮೂಲಭೂತ ಧಾರ್ಮಿಕ ಪದ್ಧತಿಗಳಲ್ಲಿ ಒಂದಲ್ಲ ಅಂತ ಹೇಳ್ತದೆ. ಸೊ ಹೀಗಾಗಿ ಅವ್ರ ಅವಕಾಶ ಕೊಡ್ಲಿಲ್ಲ ಹೈಕೋರ್ಟ್. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೋ ಅದಾದ್ಮೇಲೆ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ.
ಆಚರಣೆ ಮೂಲಭೂತ ಹಕ್ಕು ಐತ್ರಿ ಮತ್ತ ಮುಸ್ಲಿಮ್ಗೆ ಅಲ್ಲ ಇದು ಆಚರಣೆ ಅಂತ. ಮತ್ ಮುಸ್ಲಿಮರಿಗೆ ಹಿಜಾಬ್ ಹಾಕೊಳ್ಳೋದು ಒಂದು ಮೂಲಭೂತ ಹಕ್ಕು ರೀ ಸರ್. ಹಿಜಾಬ್ ಹಾಕೊಳ್ಳೋದು ಅಬ್ವಿಯಸ್ಲಿ ಮೂಲಭೂತ ಹಕ್ಕದು, ಅದನ್ನ ಯಾರು ಪ್ರಶ್ನೆ ಮಾಡುವಂಗಿಲ್ಲ. ಅಂದ್ರ ಅದಕ್ ಪರ್ಮಿಷನ್ ಅಂದ್ರೆ ಇಷ್ಟು ದಿನ ಪರ್ಮಿಷನ್ ಇತ್ರಿ, ಸಡನ್ ಆಗಿ ಇವಾಗ ತೆಗ್ದ್ರಿ ಅದನ್ನ. ನಾನು ಏನ್ ಹೇಳ್ತಾ ಇದ್ದೀನಿ, ಹಿಜಾಬ್ ಹಾಕೊಳ್ಳೋದು ಮೂಲಭೂತ ಹಕ್ಕು, ಬುರ್ಕಾ ಹಾಕೊಳ್ಳೋದು ಅವ್ರ ಮೂಲಭೂತ ಹಕ್ಕು, ಅವ್ರು ಬೇಕಾದ ಹಾಕೋಬಹುದು, ಅವ್ರು ಯಾವ ಬಟ್ಟೆ ಹಾಕೋಬೇಕು ಅನ್ನೋದು ಹೇಳೋರು ನಾವಲ್ಲ. ಬಟ್ ಸ್ಕೂಲಲ್ಲಿ ಅದನ್ನ ಹಾಕೋಬೇಕಾ ಬೇಡವಾ ಅನ್ನೋದು ಆ ಸ್ಕೂಲ್ ಆಡಳಿತ ಮಂಡಳಿಯ ಅವ್ರದ್ದು ಒಂದು ಇದು ಇರ್ತದೆ. ಅವ್ರು ಯೂನಿಫಾರ್ಮ್ ಅಂತೇಳಿ ಮಾಡಿದಾರಂದ್ರೆ ಅವ್ರ ಯೂನಿಫಾರ್ಮ್ ನಾವು ಫಾಲೋ ಮಾಡ್ಬೇಕು. ಈಗ ಅನ್ ಅಕಾಡೆಮಿ ಅವರು ನಮ್ಗೆ ಟಿ ಶರ್ಟ್ ಹಾಕೊಳ್ಳದೆ ಪಾಠ ಮಾಡಬೇಕು ಅಂತೇಳಿ ಒಂದು ರೂಲ್ಸ್ ಮಾಡಿದ್ದಾರೆ. ಇಲ್ಲಪ್ಪ ನಾನು ಹಿಂದೂ ಇದ್ದೀನಿ, ನಾನು ಇದನ್ನ ಹಾಕೊಂತೀನಿ, ನಾನು ಬುದ್ಧ ಧರ್ಮದವನಿದ್ದೀನಿ, ನಾನು ಅದು ಹಾಕೊಂತೀನಿ ಅಂತ ಹೇಳಕ್ಕಾಗತ್ತ? ಇಲ್ಲ. ಹಾ ಸರಿ. ಹೌದಾ ಅಲ್ವ? ಹಾ ರೀ. ಹಂಗೆ ಅದು. ಓಕೆ, ಥ್ಯಾಂಕ್ ಯು ಸರ್. ಎಸ್ ಹೇಳ್ರಿ ಸರ್. 144 ಗೂ 141 ಗೂ ಏನ್ ಡಿಫರೆನ್ಸ್? 144 ಇನ್ನೊಂದ್ಸರಿ ಸರ್. ಐಪಿಸಿ ಸಂವಿಧಾನದ ಭಾಗ ಅಲ್ಲ, ಹೇಳಲ್ಲ ಸರ್. ಒಂದ್ ಡೌಟ್ ಕಳ್ಸಿ ಅಲ್ಲ, ಅದು ಅಷ್ಟು ಸರ್. 144 ಸಾರ್ವಜನಿಕ ಸಭೆಯನ್ನ ಸೇರುವುದನ್ನು ನಿರ್ಬಂಧ ಹೇಳ ಸರ್. 141 5 ಜನಕ್ಕಿಂತ ಹೆಚ್ಚು ಜನ ಸೇರಬಾರ್ದು ಅಂತೇಳಿ 141 ಹೇಳುತ್ತೆ ಸರ್. ಅಷ್ಟೇ ಸರ್ ಡಿಫ್ರೆನ್ಸ್ 144 ಗೂ 141. ಸಭೆ ಸೇರೋದು ನಿಮ್ಗೆ ಗೊತ್ತಿದ್ರೆ ಯಾಕೆ ಕೇಳ್ತೀರಿ? ಅಲ್ಲ, ಕ್ಲಿಯರ್ ಆಗ್ಲಿ ಅಂತ ಕೇಳಿದೆ ಸರ್ ನಿಮ್ಗೆ. ನನಗೆ ಗೊತ್ತಿರಂಗಿಲ್ಲ. ಅದೇ ಸರ್, ಒಂದ್ ಡೌಟ್ ಕಳ್ಸಿದೀನಿ ಸರ್. ಮಾಡಿ